ಆ ಸುಂದ್ರಿ ಅಪ್ಪ ಪ್ರತಿ ಮಂಗಳವಾರ ದೇವಿ ಗುಡಿಗೆ ಬರ್ತಾನೆ. ಆ ಗುಡಿಗೆ ಬಂದಾಗ ನೀನ್ ಮೈ ಮೇಲ ದೇವಿ ಬಂದಂಗ ನಟಿಸಿ, ಏ ಚಂದ್ರಪ್ಪ, ನಿನ್ನ ಮಗಳನ್ನ ದೇವಿ ಹೆಸರಿಗೆ ಹರಕಿ ಬಿಡಬೇಕು ಅಂತ ಹೇಳ್ಬೇಕು. ಅಂದ್ರ ನಮ್ ಕೆಲಸ ಎಲ್ಲ ಸರಳ ಆಕೈತಿ. ನೀವ್ ಹೇಳ್ದಂಗ ನಾ ಏನ್ ಕೆಲಸ ಮಾಡ್ಕೊಂತ ಬಂದಿಲ್ಲ, ನೀವ್ ಹೇಳ್ದಂಗ ಕೇಳ್ಕೊಂತ ಬಂದನಿ. ಆದ್ರ ಈ ಹೆಣ್ಣು ಮಕ್ಕಳನ್ನ ದೇವ್ರಿ ಬಿಡೋದು ಅಂತ ಅಂದ್ರ ಅಪರಾಧ ಅಂತ ಸರ್ಕಾರ ಕಾನೂನು ಮಾಡ್ಯಾರ. ಅದ್ರಾಗ ಜನ ಮೊದಲ್ನಂಗಿಲ್ಲ, ಬದ್ಲಿ ಆಗ್ಯಾರ. ಸಣ್ಣ ಪುಟ್ಟ ಸಾಲಿ ಕಲ್ಕೊಂಡು ಹುಷಾರಾಗ್ಯಾರ. ಅದಕ್ಕ ಏ ಪೂಜಾರಿ, ಸರ್ಕಾರ ಚಾತಿ ಬಿಡೋದಾಗ ನುಗ್ಗಿದ್ರ ನಾವು ರಂಗೋಲಿ ಬಿಡೋದಾಗ ನುಗ್ಗುತ್ತೇವೆ. ಮೊದಲ್ನಂಗ ಮಂದ್ಯಾಗ ದೇವಿ ಹೆಸರ್ಲೆ ಹುಡುಗಿ ಬಿಡೋದು ಬೇಡ. ಒಳಗಿಂದ ಒಳಗ ಎಲ್ಲ ಮಾಡಿ ಮುಗಿಸ್ಬೇಕು. ಹೌದ್ರಿ ಪೂಜಾರಪ್ಪನವ್ರ, ಚಂದ್ರಪ್ಪನ ಮಗಳನ್ನ ದೇವ್ರ ಬಿಡಾಕ್ ಹೇಳ್ರಿ. ಬಿಡ್ಲಿಲ್ಲ ಅಂದ್ರೆ ನೀನು ವಂಶನ ನಿರ್ವಂಶ ಮಾಡ್ತೀನಿ ಅಂತ ಹೆದರ್ಸಿ ಹೇಳ್ರಿ. ಮುಂದಿನ ಕೆಲಸ ನೀವ ಮಾಡ್ರಿ. ಏನಾರ ಮಾಡಕ್ ಹೋಗಿ ಪೊಲೀಸರ ಕೈ ಸಿಕ್ಕ್ರ ಒಳಗ್ ಹಾಕ್ತಾರ. ಇಲ್ಲಿ ತನಕ ನಾವ್ ಮುಚ್ಕೊಂಡು ಬಂದ ಹಲ್ಕಟಗಿರಿ ಬಟಾ ಬಯಲಾದ್ರ ಹುಷಾರ. ಮತ್ತ ಇಷ್ಟಕ್ಕೆಲ್ಲ ಯಾಕೆ ಹೆದರ್ತಿದೆ? ನಿನಗೇನಾರ ಆದ್ರ ನಿನ್ನ ಬಿಡಿಸ್ಕೊಂಬರಾಕ ನಾ ಇಲ್ಲನ? ಆತು, ಪ್ರಯತ್ನ ಅಂತೂ ಮಾಡ್ತೇನೆ. ಆದ್ರ ಮುಂದ ಈ ದೇವಿ ಏನ್ ಮಾಡ್ತಾಳೋ ನೋಡೋಣ. ತಂಗಿ ಸುಂದ್ರವ, ಪೂಜಾ ಆದಂಗಾತು. ಒಂದು ಮಂಗಳಾರತಿನಾರ ಹೇಳ ಬರವ ದೇವಿ ಮೇಲೆ. ಸುಂದ್ರವ, ಆಟ ಆಡು ಸಾಕ್ ಬರ್ವಾ. ಒಂದ್ ಹಾಡಾರ ಹೇಳ್ಬಾ ಅಂತಾನೆ. ಬಂದೇವು ನಾವು ಉಡಿಯ ತುಂಗಾಲಕ, ಎಲ್ಲ ದೇವಿ ನಿನ್ನ ಪಾದಕ, ಹರಸಿ ಕಳಿಸುವ ನೀನ ಮಗ ಮನಿತನಕ ಮನಿತನಕ. ಬಂದೇವು ನಾವು ಉಡಿಯ ತುಂಗಾಲಕ, ಎಲ್ಲ ದೇವಿ ನಿನ್ನ ಪಾದಕ, ಹರಸಿ ಕಳಿಸುವ ನೀನ ಮಗ ಮನಿತನಕ ಮನಿತನಕ. ಸುತ್ತು ಕಡೆ ನೋಡುವ ನಿನ್ನ ಬೆಳಕ ನಿನ್ನ ಬೆಳಕ ನಿನ್ನ ಬೆಳಕ. ಬಂದೆವು ನಾವು ಗುಡಿಯ ತುಂಬಲಕ, ಎಲ್ಲ ದೇವಿ ನಿನ್ನ ಪಾದಕ, ಹರಸಿ ಕಳಿಸುವ ನೀನ ಮಗ ಮನೆತನಕ ಮನೆತನಕ ಮನೆತನಕ.
ತಡಂಗಿಲ್ಲ ನೋಡ್ ಹುಡುಗಿ. ಹಿಡ್ರಿ ಕಾಯಿ ಬಿಡ್ರಿ. ಯಾರ ದೇವ ಯಾರ ಕರೆಯಕತ್ತಿ? ಏ ಚಂದ್ರ ಅಲ್ಲೇ ಕುಂತ ನೋಡವ. ಏ ಚಂದ್ರ ಅಲ್ಲೇ ಕುಂತ ನೋಡ. ಚಂದ್ರ ಅಂದ್ರ ಯವ್ವ ನಾನ ಯವ್ವ. ನಿನ್ ಹಂಗ ಬಿಡ್ತೇನೆ, ನೀನೊಂದ್ ಗತಿ ಕಾಣಿಸ್ತೇನೆ. ನಾ ಏನ್ ತಪ್ಪು ಮಾಡೀನೇವ? ಹಿಂಗ್ಯಾಕ್ ಮಾಡಕತ್ತಿ? ನೀ ಏನ್ ಮಾಡಿ ಅಂತ ಗೊತ್ತಲೇ? ಏನೈತಿ ಚಂದ್ರಪ್ಪ, ಸುಮ್ಮನೆ ಅವನ ಮುಂದೆ ಒಪ್ಕೊಂಡ್ ಬಿಡು. ಏನ್ ಹೇಳಾರ ಹೇಳ್ಬೆ, ಒಪ್ಕೊಂತೇನೆ. ನಿನಗ್ ದೌಡ್ ಮಕ್ಳಾಗ್ಲಿಲ್ಲ. ನಿನ್ ಹೆಂಡತಿ ಹೆಣ್ಮಗಳಾದ್ರೆ ನನಗ ಕೊಡ್ತೀನಿ ಅಂತ ಹೇಳಿದ್ಲು. ನಿನ್ ಹೆಂಡತಿ ಅಂತೂ ನೆಗದು ಬಿದ್ಲು. ನನ್ನ ಹರ್ಕಿ ತೀರ್ಸೋರು ಯಾರ? ನನ್ನ ಹರ್ಕಿ ತೀರ್ಸೋರು ಯಾರ? ಈ ಸುದ್ದಿನ ನನಗಾಕಿ ಹೇಳಿದ್ದೇ ಇಲ್ವೇವ. ಆಕಿ ಹೇಳ್ದಿದ್ರೆ ಏನಾತ? ನಾನು ಮಾತ್ರ ಮೇಲೆ ನಂಬಿಕಿಲ್ಲ. ಬಿಡ್ತಿಲ್ಲ ಪಟ್ನೆ ಹೇಳ. ಇಲ್ಲದಿದ್ರ ನಿನ್ನ ಮನೆ ದೀಪನ ಆರಿಸಿ ಬಿಡ್ತೇನೆ. ಹಂಗ್ ಮಾಡ್ಬೇಡ್ರಿ ಅವ್ವ. ಕೊಡೋದು ನೀನೇ ಕೊಟ್ಟಿದಿ. ನೀ ಕೊಟ್ಟದ್ದು ನಿನಗ್ ಕೊಡೋದಕ್ಕ ಅವ ಹಿಂದ್ ಮುಂದ್ ನೋಡೋದಿಲ್ಲ ಬೇವ, ಹಿಂದ್ ಮುಂದ್ ನೋಡೋದಿಲ್ಲ ಯವ್ವ. ಅವಗಿರೋದು ಒಂದ ಮಗಳು, ಅದನ್ನು ನಿನಗ್ ಕೊಟ್ಟು ಬಿಟ್ರ ಅವ ಪರದೇಶ ಆಗಿಬಿಡ್ತಾನವ್ವ, ಪರದೇಶ ಆಗಿಬಿಡ್ತಾನ. ನಾನು ಕೊಟ್ಟದ ನನಗ್ ಕೂಡ ಹಿಂಗ್ ಮಾಡ್ತೇನೆ ನೀನು. ನೋಡಿಗ ನಿನ್ನ ಮನೆ ದೀಪನ ಪಟ್ನ ಆರಿಸಿ ಬಿಡ್ತೇನೆ. ಆತ ಬರೋ ಶುಕ್ರವಾರ ಕೆಲಸ ಮಾಡು. ಯವ್ವ ದುರ್ಗವ್ವ, ಎಲ್ಲ ತಪ್ಪು ನೀನು ಹೊಟ್ಟೆಗೆ ಹಾಕೊಳವಾ. ಸುಂದ್ರಿ, ಯಾಕೆ ಹೆದರಿಕೆ ಆಕೈತಿ? ಮೊದಲ ಹಂಗ ಆಕೈತಿ. ದಿನ ಹೋದಂಗೆಲ್ಲ ತಾನ ಸರಿ ಆಕೈತಿ. ಯಾಕೆ ನಿನಗೆ ಏನು ಅನ್ಸಂಗಿಲ್ಲ? ನಿಮ್ಮಪ್ಪ ನಿನಗೆ ಏನು ಹೇಗೆ ಕಳಿಸಿಲ್ಲ? ನಾ ಹೇಳ್ತೀನಿ. ವಿಶಾಲು, ಯಾಕೆ ಇನ್ನೂ ನಿದ್ದೆ ಬಂದಿಲ್ಲ? ಅಲ್ಲ, ಊಟನಾರ ಮಾಡಿಯೇ ಇಲ್ಲ? ಅಲ್ಲ, ಹಿಂಗ್ ಬಿಕ್ಕೊಂಡು ಕುಂತ್ರ ನಮಗ್ ಹೆಂಗ್ ತಿನ್ಬೇಕು? ಅಲ್ಲ, ಹಿಂಗ ಸಣ್ಣ ಹುಡುಗರಂಗ ಅತ್ಕೊಂತ ಕುಂಡ್ರದ ಏನಾಗೈತಿ ಅನ್ನೋದನ್ನ ನಮಗ್ ಹೇಳಿದ್ರ ಗೊತ್ತಾಕತಿ. ಯಾಕೆ ತವ್ರ ಮನಿ ಕಡೆ ಏನಾರ ನೆಪ್ಪಾಗೈತಿ ಮತ್ತ?
ಮನಿ ಕಡೆ ನೆಪ್ಪಾಗಕ್ಕ ನಾ ಏನ್ ಹೊಸ ಪಾಳೆ ಮಾಡಕ್ ಬಂದಿಲ್ಲ. ವಾರಕ್ಕ 15 ದಿನಕ್ಕ ತವ್ರ ಮನೆಗ್ ಹೋಗ್ತೀನಿ ಅಂತ ಕಾಲಿಗೆ ಗೆಜ್ಜೆ ಕಟ್ಕೊಂಡ್ ಕುಣಿಯೋ ಹೆಣ್ ಸಿಕ್ಕಿದ್ರ ಗೊತ್ತಾಕಿತ್ ನಿಮ್ಗ. ಮತ್ತ್ಯಾಕೆ ಸಿಟ್ಟು ಸೆಡುವು? ಅಲ್ಲ ಬಾಯಿ ಬಿಟ್ರೆ ಹೇಳಿ ಏನಾಗಿತ್ತಂತ? ಹೇಳ್ತೇನ್ರಿ ಹೇಳ್ತೀನಿ. ನನಗೂ ಮಂದಿ ಮಾತಾಡೋದನ್ನ ಕೇಳಿ ಕೇಳಿ ಸಾಕಾಗೈತಿ. ನಾನು ಎಷ್ಟು ದಿನ ಅಂತ ಹೊಟ್ಟೆಯಾಗಿ ಇಟ್ಕೊಂಡ್ ಕುಂದರ್ಲಿ? ಏನ್ ನಡದಿ? ಯಾರ ಕಿವಿ ಮುದ್ಯಾರ ಅದಕ್ಕೆ ಹಿಂಗ್ ಮಾಡಕ್ ನಿಂತಿ? ಬೆಂಕಿ ಇದ್ರಲ್ರ ಹೊಗೆ ಆಡೋದು. ನಾನು ಸುಮ್ನೆ ಏನಾರ ಹೇಳಕ್ಕ ನಂಗೇನ್ ತಲೆ ನಾ ಏನ್ ತಪ್ಪು ಮಾಡೀನಿ ಅಂತ ನೀವೆಂತ ಕೆಲ್ಸ ಮಾಡಿದ್ರಿ? ನೋಡ, ತೋಟದ ಮನ್ಯಾಗ ನಡೆದ ಬ್ಯಾರೆ, ನೀ ತಿಳ್ಕೊಂಡಿದ್ದ ಬ್ಯಾರೆ. ಹಿಂಗ ಯಾರ ಮಾತಿ ಕಿವಿ ಕೊಟ್ಟಿ ಅಂದ್ರ ನಿನ್ನ ಬಾಳೆನ ಹಾಳು ಮಾಡ್ಕೊಂತೀನಿ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳಿದಿರೇನು? ಆ ಮೂಲಿ ಮನಿ ಚಂದ್ರಪ್ಪನ ಮಗಳ ಬಾಳೆನ ಯಾರು ಹಾಳು ಮಾಡಿದ್ರು? ಆ ಮೂನಿ ಮನಿ ಚಂದ್ರಪ್ಪನ ಮಗಳು ಸುಂದರಿನ ನಾ ತೋಟಕ್ಕೆ ಕರ್ಸಿದ್ದ ಬ್ಯಾರೆ ಕಾರಣಕ್ಕೆ, ಆದ್ರ ನೀ ತಿಳ್ಕೊಂಡಿದ್ದ ಬ್ಯಾರೆ. ಆಕಿನ್ ತೋಟಕ್ಕ ಯಾಕೆ ಕರಿಯಕ್ ಕಳ್ಸಿದ್ರಿ ಹೇಳ್ರಿ? ಹೆಂಗದ್ರ ಮೊನ್ನೆ ಮಂಗಳವಾರ ದುರ್ಗವ್ವನ ಗುಡಿ ಪೂಜಾರಿ ಮೈಯಾಗ ದೇವಿ ಬಂದು ಆ ಚಂದ್ರಪ್ಪಗ ನಿನ್ನ ಮಗಳನ್ನ ನನ್ನ ಹೆಸರ್ಲೆ ಬಿಡುವಂತ ಹೇಳಿಕಿ ಹೇಳಿದ್ಲಂತ. ಆ ಪೂಜಾರಿ ಮಾತ್ ಕೇಳಿ ಚಂದ್ರಪ್ಪ ತನ್ನ ಮಗಳನ್ನ ದೇವಿ ಹೆಸರಿಗೆ ಬಿಡಾಕ ಹೊಂಟಿದ್ದ. ಆವಾಗ ನಾನಾ ಅವನ್ ತೋಟದ ಮನಿಗ್ ಕರೆಸಿ, ನೋಡಪ್ಪ ಈ ರೀತಿ ಮಾಡೋದು ಕಾನೂನ್ ರೀತಿ ಅಪರಾಧ ಆಕತಿ ಅಂತ ಹೇಳಿ 4 ಬುದ್ಧಿ ಮಾತ್ ಹೇಳಿ ಕಳಿಸಿದ್ದು ಖರೆ ಐತಿ. ನಿಮ್ ತಪ್ಪು ಮುಚ್ಕೊಳಕ ಕತಿ ಕಟ್ ಹೇಳ್ಬೇಡ್ರಿ. ನಿನ್ನ ತೋಟದಾಗ ಏನ್ ನಡೀತಂತ ನನಗ್ ಪಕ್ಕ ಗೊತ್ತೈತಿ. ಬೆಲ್ಲದ ಹಸುಳಿ ಅಂತ ಕೂಸಿನ ಮ್ಯಾಲ ನೀವ್ ಹೆಂಗಾರ ಮನ್ಸ್ ಮಾಡಿದ್ದೀರಿ ರೀ? ಅಸಹಾಯಕ ಮಂದಿ ನೊಂದು ಉಸಿರು ಹಾಕಿದ್ರ ನಮಗೆಂದು ಒಳ್ಳೇದಾಗೋದಿಲ್ರಿ, ಎಂದು ಒಳ್ಳೇದಾಗೋದಿಲ್ಲ. ಮದ್ವೆ ಆಗಿ 10 ವರ್ಷ ಆದ್ರು ಈ ಮನೆಗೆ ದೀಪ ಹಚ್ಚಕ್ ಒಂದು ಕೂಸಿಲ್ದ ಕುಂತೇವಿ. ವಿಶಾಲು, ನನ್ನ ಮಾತ್ರ ಕೇಳಿಲ್ಲೆ? ಸಾಕ್ ಸುಮ್ಕಿರಿ. ಮಾಡೋದ್ ಮಾಡಿ ಮತ್ ನನ್ ರಂಸಕತ್ತೀರೇನೋ? ನಡಿಯೋ ಜಯ ಕಳ್ಸರೆ ಗೊತ್ತಿಲ್ಲ. ನಡಿ ನೋಡಿ ಏನಾಗುತ್ತೆ. ಹೌದೌದು ನೋಡಿ ನೋಡಿ. ಬಾರೋ ಬಾ, ಕಳೆ ಒಳಗೊಂದು ಹಾಸಿಗೆ ತಗೊಳ್ಳಲ್ಲ. ಸಂಧ್ಯಾ ಕುಂದ್ರಪ್ಪ, ಕುಂದ್ರಿ. ಯಾಕಪ್ಪ ದುರ್ಗ ಕರೆಕ್ಟ್ ಕಳ್ಸಿದ್ದಂತಲ್ಲ, ಏನಾದ್ರು ಕೆಲಸ ಇತ್ತಾನ? ಹೌದಪ್ಪ, ಕೆಲಸ ಇತ್ತು. ನಿನ್ ನಳನ್ ಸಲುವಾಗಿ ಕರೆಕ್ಟ್ ಕಳ್ಸಿದ್ದೆ. ಮತ್ತೇನಾರ ಜಗಳ ತಗೊಳ್ಳನ? ಹಂಗೇನಿಲ್ಲ. ಅವ್ರವ್ವ ಅವನು ಮದುವೆ ಮಾಡೋದ್ರ ಬಗ್ಗೆ ಕೊಟ್ಟ ಹಚ್ಚಿ ಬಿಟ್ಟಾಳ. ಮತ್ ಯಾವಾಗಿದ್ರು ಮಾಡಿದ್ರಾತಂತ ಕರೆಕ್ಟ್ ಕಳ್ಸಿದೆ. ಹಿಂಗ ಅದಕ್ಕೆ ಕೇಳಿದೆ ನಾನು, ಯಾಕೆ ಕಳ್ಸ್ಯಾನೆ ನಿಮ್ಮಪ್ಪ ಅಂತ. ಅದಕ್ಕೇನು ಹೇಳಿಲ್ಲ. ಈಗ ಗೊತ್ತಾತ್ ನೋಡು ಯಾಕ ಅಂತ ಹೇಳಿ. ಏನಕ್ಕೆ ಅವಂಗ ನಾಚಿಕ್ ಬಂದಂಗಾಗೈತಿ, ಅದಕ್ಕಾಗ ಮಾಡ್ಯಾರ. ಯಾಕೆ ಕಾಳೆ? ನಿಂಗ ಅವ್ನ ವಿಚಾರನು ಬರೋಬರಿನೇ ಐತಿ. ನೀ ನೋಡಿದ್ರ ಯಾವಾಗ ಬೇಕ ಅವಾಗ ಹಲಿಗೆ ಬಗಲಿಗೆ ಹಾಕೊಂಡು ಹೊಂಟ ಬಿಡವ. ಆ ಕಾಳೆ ನೋಡಿದ್ರ ಗೌಡ್ರ ಮನ್ಯಾಗ ಪಾಪ ಒಬ್ಬಾಕೆ ಹೆಣ್ಮಗಳು ಏಟ್ ಅಂತ ಕುದ್ದಾಡ್ಬೇಕು. ಬಿಡ ನೀನ ಹಿಂಗ್ ಮಾತಾಡಿ ಆಕಿ ನಮ್ ತಲೆ ಮೇಲೆ ಕುಂದ್ರಿಸಿ ನೀನ. ಹೇಳಿದ್ರ ಎಷ್ಟು ಸಿಟ್ಟು ಬರ್ತೈತ್ ನೋಡ್ ದೊಡ್ಡಪ್ಪ ಅವಂಗ. ಏನ್ ಬೇಕಾದಾಗ್ಲಿ ಒಟ್ ಹಲಿಗೆ ಬಾರ್ಸದ್ ಬಿಡು ಅಂತ ಹೇಳ್ಬಾರ್ದ್ ನೋಡ ಅವಂಗ. ಹಲಿಗೆ ಸುದ್ದಿ ತೆಗಿಬೇಡ ನೀನ. ಬೇಕಂದ್ರ ನಿನ್ ಬಿಡ್ತಾನೆ, ಆದ್ರೆ ಹಲಿಗೆ ಬಾರಿಸೋದ್ ಬಿಡುದಿಲ್ಲ ನೋಡ. ಹೋಲ್ ಬಿಡೋ ಕಾಕ. ಅಲ್ಲ ಚಿಗವರ ಏನ್ ಅನ್ಬಾರ್ದು ಅನ್ಲಿಕ್ಕೆ. ಹೋಗಿ ಬಿಡ್ಲೇ ದುರ್ಗ, ಆ ಹಲಿಗೆ ಬಾರ್ಸೋದ್ರಿಂದ ನಿನಗೆ ಏನ್ ಸುಖ ಸಿಕ್ಕತಿ? ಹಂಗಲ್ಲ ಓಮವ, ಅವೆಲ್ಲ ಲಾಭಕ್ ಮಾಡುವಲ್ಲೇನ್ಪ, ಖುಷಿಗ್ ಮಾಡುವ. ಯಮ್ನಪ್ಪಜ್ಜ, ನೀವ್ ಏನ್ ಹೇಳಿದ್ರು ಅವ್ನ ಇಡ್ತಾ ಬಿಡೋದಿಲ್ಲ. ನಾನು ನಮ್ಮವ್ವ ಹೇಳಿ ಸಾಕಾಗೊತ್ತು. ನೀ ಹೆಂಗಾರ ಮಾಡ್ಕೊಂತ ಸುಮ್ಮನಾದೇವಿ. ಹೋಲ್ ಬಿಡ್ರಿಪ್ಪ. ಅಲ್ ಕಾಕ ಅಂದಂಗ ಕನ್ಯಾ ಕಳಬಳ್ಳಿಂದ ಅಂದಲ್ಲ. ಮನ್ಯಾಗ ಅವ್ರ ಅಣ್ಣನ್ ಮಗಳು ಒಂದ್ ದ್ವಾರದಾಗ ಕುಂತೈತೆ, ಅದನ್ನ ತಗೋಬೇಕಂತ ಮಾಡ್ಯಾಳ. ಅದಕ್ಕ ಕುಣಿದಾಕಿ ಬೇಸಾತ ಇದೇ ನೆವದಾಗ ಮತ್ ಕಳಬಳ್ಳಿ ಕೂಡ್ದಂಗ ಆತ. ಅಲ್ಲ ಆ ಕಾಳೆನ ಒಂದ್ ಮಾತು ಕೇಳಿದ್ರೆ ಬರೋಬ್ಬರಿ ಆಕಿತ್ತು. ಅವ್ನ ನಿನ್ ಕೇಳ್ತಿ ಕಳಬಳ ಅಂದ್ರ ಹೂ ಅಂತ ನೆನ್ಪ. ಅಲ್ಲೋ ದುರ್ಗ,
ಮದ್ವಿ ಇದೇ ವರ್ಷ ಮಾಡೋದಂತ ಮಾಡಿಯ ಹೆಂಗ? ಇದ ವರ್ಷ ಮಾಡ್ಬಿಡುದು. ಹೆಂಗೂ ಗೌಡ್ರಿಗೆ ಹೊಲ ಹಾಕ್ಯವ, ಅವ್ರಿಗೆ ಹೇಳಿ ಇನ್ನೊಂದು ಸಾಲ ಮಾಡಿ ಇದ ವರ್ಷ ಮಾಡಿಬಿಡುದು. ಅಷ್ಟ ಮಾಡಿದ್ರತ. ಮುಂದಿನ ವಾರದಾಗ ಧನ್ಯಾರ್ನ ಭೇಟಿ ಆಗಕ್ ಹೋಗೋಣ. ಬೇಕಂದ್ರ ನಾನು ಬರ್ತೇನೆ. ಅಷ್ಟ್ ಮಾಡೋಣ ತಗೋ. ಚಾ ಕುಡಿದು ಹೌದಡಪ್ಪ, ಚಾ ತಗೊಂಡ್ಬರ್ತೇನೆ. ಭೀಮ್ಯ, ಆ ಸುಂದರಿ ಗೌಡ್ಯಾನಿ ಇದ್ರಿಗೆ ಯಾರು ಹೇಳಿರ್ಬೋದಂತಿಲ್ಲ? ನಿನ್ನೆಯಿಂದ ನಾನು ಅದ ವಿಚಾರ ಮಾಡಾಕತ್ತೀನ್ರಿ. ಇದು ಹೊರಗಿನವರಿಂದ ಆದ ಕೆಲಸ ಅಲ್ಲ. ನಮ್ಮ ಹೊರಗ್ ಬರೋರೋಗಿ ಯಾರೋ ಈ ಕೆಲಸ ಮಾಡ್ಯಾರ ನೋಡ್ರಿ. ನನಗೂ ಹಂಗ ಅನಿಸ್ತೈತಿ ನೋಡ್ಲಿ ಭೀಮ್ಯ. ಏನಾರ ಪ್ರಯತ್ನ ಮಾಡಿ ಹ್ಞೂನ್ರಿ ಗೌಡ್ಯಾನಿಗೆ ಯಾರು ಹೇಳ್ಯಾರ ಅಂತ ಹ್ಞೂನ್ರಿ ತಿಳ್ಕೊಳಕಬೇಕು. ಆಯ್ತು ತನ್ಯಾರ, ಒಂದ್ ವಾರ ಒಪ್ಪತ್ತು ತಡ್ಕೊಳ್ರಿ. ಯಾಕೆ ವಿಚಾರ ಮಾಡ್ತೀರಿ? ಅವ್ವಾರ ಈ ಸುದ್ದಿ ಯಾರು ಮುಡ್ಸ್ಯಾರು, ಯಾರು ಹೇಳ್ಯಾರು ಅನ್ನೋದ್ರ ತಳ ಬುಡ ಸಹಿತ ಪತ್ತೆ ಹಚ್ತೀವಿ. ಅಷ್ಟ ಮಾಡಿದ ಸಾಕು. ಹಾಡೇ ಹಗಲ ಅವ್ರ ಚಮಡ ಸುಲಿಸ್ಬಿಡ್ತೀನಿ. ಧನ್ಯರ ಅಷ್ಟ ಮಾಡುವಂತ ನಡ್ರಿ ಅಂದ. ಹಾ, ಚಲೋ ಆತ್ ನಡಿ. ಏನ್ಪಾ ಮಗನ ಕಾಳ್ಯ, ಬಹಳ ಖುಷಿಯಾಗಿದ್ದಂಗದಿದಿ. ಏನ್ ಸಮಾಚಾರ? ಏನಾಯ್ತು ಬಿಡ್ಲೆ, ನಾನ್ ದಿನ ಇರೋ ಹಂಗ ಅದೀನಿ. ಗೊತ್ತಾಯ್ತು ನೋಡ, ನಮ್ಗೆಲ್ಲ ನಮ್ಗೇನ್ ಗೊತ್ತಿಲ್ಲ ಅಂತ ಹೇಳ ನಾವ. ಏನ್ ಗೊತ್ತೈತಿ? ನಿನ್ ಮದ್ವೆ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಯಾರ್ಯಾಕೆ ಹೇಳ್ತಾರ? ನಮ್ಮಪ್ಪ, ನಿಮ್ಮಪ್ಪ ಮತ್ತೆ ಅಮ್ಮನಪ್ಪ ಕೂಡಿ ನಿನ್ನ ಮದುವೆ ವಿಷಯ ಮಾತಾಡಕ್ ದಣಿಯಾರ ಮನಿಗೆ ಹೊಂಟ್ರಿ ಅಂತ. ಬಸ್ಯ ಎಲ್ಲ ಗೊತ್ತಾಯ್ತ ಅವಂಗ. ಗೊತ್ತಿಲ್ಲ ನಾಟ ಮಾಡತ್ತ ನಮ್ ನಂಗವ. ಹುಡುಗಿ ನಿಮ್ಮ ಮಗಳ ಅಂತ. ಇನ್ನು ಹಂಗೆ ಮಾತಾಡ್ತಾರ. ಹಾಕತ್ತ ನೋಡಿದ್ರ ಆತ್ ಬಿಡ್ಲೆ. ಅಲ್ಲೋ, ನಿಮ್ಮ ಮಾವ ಮಗಳು ಹಂಗ ದುಂಡ್ಗ ಕೆಂಪಗ ಡಬ್ಗಳ್ಳಿ ಹಣ್ಣಿದ್ದಂಗ ಅಂತ. ಅಂತೂ ನಿನಗ್ ಸಾಲಿ ಕಲಿಸಿಲ್ಲ ಅಂದ್ರು ಕಲ್ ತೊಡಿಗೆ ನಿನಗ್ ಗಂಟು ಹಾಕಕತ್ತಾನ. ನಮಗೂ ಗಂಟು ಬಿದ್ದಾವು. ಮುಂಗಾಲ ಪುಟ್ಗಿ ಯಾಕೆ ಮಾತಾಡ್ತಿ? ಇನ್ನು ಬೀಗ್ತನಾರ ಮುಗಿಲ್ ತಡಿ. ಅರ್ಧಮರ್ಧ ಮುಗ್ದಂಗ ನೀನ್ ಬಿಗ್ತಾನ. ಮತ್ತೆ ನಿಮ್ಮ ಒಂದು ಆದ ಹುಡುಗಿನ ಮದ್ವಿ ಮಾಡ್ಬೇಕಂತ ಮನ್ಸೈತಂತ. ಅವ್ರವ್ನ್ ಮಾತು ತಗೊಂಡ್ ಏನ್ ಮಾಡ್ತಿ? ಮೊದ್ಲಿಂದ ಆ ಹುಡುಗಿ ಮೇಲೆ ಮನ್ಸೈತಿ, ಹೌದಲ್ಲ? ಲೇ ಮಗನ, ಸುಮ್ನೆ ಕುಂದ್ರ. ಎಲ್ಲ ಗೊತ್ತಿದ್ದ ನಂಗ ಮಾತಾಡ್ತಾನ. ಕರಾಳ ನೀನ್ ನನ್ ಮುಂದೆ ಎಷ್ಟೊತ್ತಿ ಆ ಹುಡುಗಿ ಮೇಲೆ ಮನ್ಸೈತೆ ಅಂತ. ಸಾಕ್ ಮುಗಿಸ್ಲೇ ಮಂಗ್ಯಾರ ಮಗನ. ನಮ್ಮನ್ನ ಪೂರ ಹಗ್ಗ ಮಾಡ್ಕೊತ ಮಾಡ್ಯಾನ. ಅದು ಮಾಡಕ್ ಇಲ್ಲಾರ ತಗೊಳ್ಳೆ. ನಾವ್ ಅದೀವಿ. ಲೇ ಲೇ ಕರೆ ಹೇಳ್ತೀನಿ. ಆಕಿ ಸಣ್ಣಕ್ಕಿದ್ದಾಗ, ಆಕಿ ನಮ್ಮೂರಿಗೆ ಬಂದಾಗ, ನಾನು ಅವ್ರೂರಿಗೆ ಹೋದಾಗ ಆಕಿ ನೋಡಿ ನನ್ಗೇನು ಅನ್ಸಿದ್ದಿಲ್ಲ. 7ನೇ ಶಾಲೆಗೆ ಹೋಗೋ ಮುಂದ ಆಕಿ ದೊಡ್ಡ ಅಕ್ಕಿ ಆದ್ಲು. ಎಪ್ಸೋ ಕಾರ್ಯಕ್ಕ ನಾನು ನಮ್ಮವ್ವ ಇಬ್ರು ಹೋದ್ವಿ. ಲೇ ಆಕಿ ಚೆಂಡುವಿನ ದಂಡಿ ಹಾಕೊಂಡು ಕುರ್ಚಿದ ಮ್ಯಾಗ ಕುಲುಕುಲು ಕುಲುಕುಲು ನಕ್ಕೊಂತ ಕುಂತೀವಿ. ನೋಡಿದ್ರ ಚಂಗ್ಳಕ್ಕೆ ಕುಂತಂಗ್ ಕುಂತಿದ್ಲು. ಅವತ್ತ ಅಲ್ಲಿಂದ ಆಕಿನ ಹಾರಿಸ್ಕೊಂಡು ಹೋಗ್ಬಿಡ್ಲೇನು ಅನ್ಸಿತ್ತು ನನಗ. ಗೌರಿ ಬಾಳ ಖುಷಿ ಸುದ್ದಿ ಹೇಳಿದ್ವಿ. ಏನ್ರ ಗಮ್ಮತ್ ಆಯ್ತನ ಮತ್ತೆ? ಹೋಗಿ ಅವನ್ ಕೇಳ್ತಾನ. ಮೊದಲ ಬುಳ್ಸ್ಬಾಯ್ ಮಗ ಅವ. ಅದೆಲ್ಲ ಆಗುದಿಲ್ಲಪ್ಪ. ಬೇಕಂದ್ರ ಒಂದ್ ಕಪ್ ಚಾ ಕೊಡ್ಸಿ ನೋಡ. ಬೆಳಗ್ ಹರಿದ್ರ ಹೋಳಿ ಎಲ್ಲಾರು ಕೂಡಿ ಅಷ್ಟ್ ಹಾಕೊಂಬರು ನಡಿ. ನನ್ಗೆ ಹಾಕುದಿಲ್ಲ. ಒಬ್ಬರದರ ಬರ್ಬರಿ. ಅವರ ದಣ್ಯರು ಇಲ್ಲನ್ರಿ ಅವ ಮನ್ಯಾಗ? ಅವ್ರು ಈಗ ಹೊಸ ಹೋರಿ ತರಕ ಮೈಲಾರಕ್ ಹೋದ್ರು. ಯಾಕ ಏನಾರು ಕೆಲ್ಸ ಇತ್ತನ ದುರ್ಗಪ್ಪ? ಚಂದಕ್ಕೆ ಹೊಳ್ಳಿ ಬರ್ತಾರನ್ರಿ ದಣ್ಯರು? ಊರಿಗ್ ಹೋದವ್ರ ಸುದ್ದಿ ದೇವ್ರ ಬಲ್ಲ. ಅವ್ರು ಯಾವಾಗ ಬರ್ತಾರಂತ ನಾ ಹೆಂಗ್ ಹೇಳಿ? ಇವತ್ತ ಹೋರಿ ಹೊಂದಾಣಿಕೆ ಆದ್ರೆ ಇವತ್ತ ಬರ್ತಾರ, ಇಲ್ಲಂದ್ರೆ ನಾಳಂತೂ ಬಂದ ಬರ್ತಾರ. ಯಾಕ ಏನ್ರ ಹೇಳ್ಬೇಕಾಗಿತ್ತನ? ಹ್ಞೂನ್ರಿ ಅವ್ವ, ಕೆಲಸ ಇತ್ತು. ಏನದು ಕೆಲ್ಸ? ಈ ವರ್ಷ ನಮ್ ಕಾಳನ್ ಮದ್ವಿ ಮಾಡ್ಬೇಕಂತ ನಿರ್ಧಾರ ಮಾಡೇವ್ರಿ. ಅದನ್ನ ನಿಮ್ಗೆ ತಿಳಿಸಿ ಹೋಗ್ಬೇಕಂತ ಬಂದಿವ್ರಿ. ಏನಂದ್ರಿ? ಕಾಳಿಯನ್ ಮದ್ವಿ ಇದ ವರ್ಷ ಮಾಡ್ತೀರಿ? ಹೌದ್ರಿ ಅವ್ವ, ಇದ ವರ್ಷ ಮಾಡ್ಬೇಕಂತ ಹೇಳಿ ಅವ್ರವ್ರು ಹಠ ಹಿಡ್ದಾಳ್ರಿ ಅವ್ವ. ಅದರಿ ಅವ್ವ,
ಸಾಣದಿದ್ದಾಗ ನನ್ನ ಹೆಗಲ ಮೇಲೆ ಕುಂದಿಸ್ಕೊಂಡು ನಿಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ನಲ್ರಿ, ಕೆಂಪಂದು ದುಂಡನ್ ಮರಿ ಹುಡುಗಿರಿ ಅದನ್ನ ತಗೋಬೇಕಂತ ಮಾಡೇನ್ರಿ ಅವ. ಆ ಹುಡುಗಿನ ಅಡ್ಡಿಲ್ಲ ಬಿಡ್ರಿ. ಮತ್ತ ಮದ್ವಿ ನೀವು ಒಟ್ಟು ಸಹಾಯ ಮಾಡ್ಬೇಕ್ರಿ ಅವ. ಮಾಡೋಣಂತ ಬಿಡ. ಈ ಮನೆಗೆ ನಾ ಬಾಳೆ ಮಾಡಕ್ ಬರೋದ್ಕಿಂತ ಮೊದ್ಲ ನಿನ್ ಮಗ ದುಡಿಯಕ್ ಬಂದಾನ. ನಿಮಗ್ ಸಹಾಯ ಮಾಡ್ದ ಮತ್ ಯಾರಿಗ್ ಮಾಡ್ಬೇಕು? ಹಂಗಾದ್ರ ನಾವು ಬರ್ತೀವ್ರಿ. ದಣ್ಯಾರ್ ಬಂದಿಂದ ಮತ್ ಬಂದ್ ಭೇಟಿ ಹಾಕ್ಯವ್ರಿ. ಹಾ, ಅವ್ರು ಬಂದ್ ಕೂಡ್ಲೆ ನಾ ಸುದ್ದಿ ಮುಟ್ಟಿಸ್ತೀನಿ. ಹೋಗಿ ಬರ್ರಿ. ಶಿವ ಶಿವ. ನಡಿಪ ಎಂಬಪ್ಪ ಹೋಗುನು. ಕಾಳ, ನೀ ಊಟ ಮಾಡಿ ತೋಟಕ್ಕೆ ಹೋಗ್ಬಾ. ನಡಿ ಬಾಳ್ಯ ಹೋಗೋನು ಪ್ಯಾಂಟ್ಯಾಗ, ಮಾರ್ವಾಡಿ ರಂಗಡ್ಯಾಗ, ಬೇಕಾದಂತ ಅರ್ವಿ ತಗೋ ಮೈ ಮ್ಯಾಗ, ಬೇಕಾದಂತ ಅರ್ವಿ ತಗೋ ಮೈ ಮ್ಯಾಗ, ನಡಿ ಬಾಳ್ಯ ಹೋಗೋನು ಪ್ಯಾಂಟ್ಯಾಗ. ಎಲ್ಲಿ ಹೋದ್ರು? ಏ ಬರ್ರೇ ಕಾಮಣ್ಣ ಮಕ್ಕಳು, ಕಳ್ಳ ಸುಳ್ಳ ಮಕ್ಕಳು, ಏನೇನೋ ಕದ್ದರು, ಕುಳ್ಳು ಗಡ್ಡಿ ಕದ್ದರು. ಬರ್ರೇ ಬರ್ರೇ. ಒಳ್ಳೆ 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 ಕಾಮಣ್ಣ ಮಕ್ಕಳು, ಕಳ್ಳ ಸುಳ್ಳ
ವಿಶಾಲು ವಿಶಾಲು ಈಗ ಬಂದ್ರಿ? ಹೌದು ಹೊರ ತಂದ್ರಿ? ತಂದಿವಲ್ಲ. ಇಲ್ಲಿ ನೋಡು ವಿಶಾಲು, ಇಡೀ ಪ್ಯಾಟಿಗೆ ಮಿಗಿಲಾದ ಹೋರಿ ಹಿಡ್ಕೊಂಡು ಬಂದೆ ನೋಡ. ಎಷ್ಟು ಕೊಟ್ಟು ತಂದ್ರಿ? ಬರೀ 42,000. ಅಷ್ಟಕ್ಕೆ ಮತ್ತಿನ ಹೋರಿ ಯಾಕೆ ತರಕ್ ಹೋದ್ರಿ? ಮತ್ತೇನ್ ಮಾಡ್ತಿ, 10 ವರ್ಷದಿಂದ ಹೋರಿ ಚಿಂತಿನ ಬಿಟ್ಟಂಗಾತ್ ನೋಡ. ಅವ್ಯಾರವ ದೋಣಿ ಅಂತಿಗೆ ಜಳಕ ಮಾಡಕತ್ತೀರವ? ಯಾರನ್ನ ನಂಗೆ ಗೊತ್ತಿಲ್ರಿ. ರೊಟ್ಟಿ ಮಾಡೇನಿ, ತಿನ್ಬರ್ರಿ. ತಾಟ್ ಹಚ್ಚ, ಬರ್ತೇನಿ. ಕಬಣ್ಣ ಮಕ್ಕಳು, ಕಳ್ಳ ಸೋಳ ಮಕ್ಕಳು. ಲೇ ಕಾಳೆಯ, ಅಪ್ರ ಇವತ್ತ ಹೋಳಿ ಹುಣ್ಣಿಮೆ ಇತ್ತಲ್ರಿ. ಬಣ್ಣ ಉಕ್ಕೊಂತ ನಾಗ್ಯ ಆ ಕೆಂಚ ಆ ಬಸ್ಯ ನನ್ ಬೆನ್ನತ್ತಿ ಓಡ್ಕೊಂತ ಒಂದು ನನ್ನ ಹಿಂಗ ಹತ್ತಿ ಕಿಡಿದ್ರಿ. ಹತ್ತಿ ಕಿಡಿದು ಹಿಂಗ ನೆಲಕ್ಕೆ ಕಿಡಿಬಿದ್ರು. ಈ ಪ್ರಾಣ ನನ್ ಕೈನ ಗಟ್ಟಿಯಾಗಿ ಹಿಂಗ ಹತ್ತಿ ಕಿಡಿದ್ರಿ. ದಡರ ಒಬ್ಬವ ಮೂಗ್ನ ಇಟ್ಟಿದ್ನಾರಿ, ಇನ್ನೊಬ್ಬವ ಪ್ಯಾಕೆಟ್ ಬಾಯ ಸುರುದ ನೀವೊಬ್ಬ ಸಂಪನ್ನ ಅಂತ ತಿಳಿದಿದ್ನಲ್ಲೇ ನಾನು. ನೀನು ಕೆಟ್ಟವಾದ ಎಳ್ಳೆ ಮಗನ. ಯವ್ವ ಯಪ್ಪ ಅಪ್ಪರೇ, ಹೋಳಿ ಹುಣ್ಮೇಲೆ ನಾ ಎಂದು ಕುಡ್ದು ಅಲ್ರಿ, ಇದ ಮೊದ್ಲರಿ ನಾವಲ್ಲೇ ಅಂದ್ರು ಕುಡಿಸಿದ್ರು. ಬಲಾಪ ಮಗನ, ಎಂದು ಕುಡ್ದೇ ಇಲ್ಲ ನೀ. ಹುಟ್ಟದಾಗ್ಲಿಂದ ಈ ಮಗ ಒಂದನೇ ಬಾಯಿಗಚ್ಚಿಲ್ರಿ. ಲೇ, ಒಂದ್ ಸಲ ರುಚಿ ನೋಡಿ ಅಂದ ಮ್ಯಾಲ ಮಗನ ಇನ್ನು ಕುಡಿದ್ ಬಿಡ್ತೀಯಲ್ಲಿ ನೀ? ಇಲ್ರಿ, ನಾ ಬೇಕಂತ ಕುಡ್ದಿಲ್ರಿ, ನಾವಲ್ಲೇ ಅಂದ್ರು ಕುಡಿಸ್ತಾರ್ರಿ. ಇರ್ಲಿ ಲೇ, ಲಘುನ ಜಳಕ ಮಾಡಿ ಬಾ, ಮೈಲಾರ್ಕ ಹೋಗ್ಬೇಕ. ಆತ್ರಿ, ಹೊಸ ಹೋರಿನ ಹೊಡ್ಕೊಂಡ್ ಬರ್ಬೇಕ, ತಿಳಿತಿಲ್ಲ? ಆತ್ರಿ. ಲೇ ಬಸ್ಯ ಕೆಚ್ಚ ನಾಗ್ಯ, ಲೇ ಇವತ್ ನನಗೆ ಮಾಡಿರಲ್ಲ, ನೋಡ್ಕೊಂತೀನಿ. ಶರಣ್ರಿ ದಣ್ಯರ, ನಮಸ್ಕಾರ ಯಪ್ಪ. ಕೊಂದರಿ ಯಪ್ಪ, ಮೈಲಾರದಿಂದ ಯಾವಾಗ ಬಂದ್ರಿ? ನಿನ್ನೆ ಬಂದ್ರಗ ಹೋರಿ ಹೊಂದಿಕೆ ಆದ್ವನ್ರಿ? ಸಿಕ್ಕುವ ಹೊಂದಿಕೇನು ಆದುವ. ನೋಡ್ದುರ್ಗ, ನಾ ಹೋದ್ ಟೈಮ್ ಬಾಳ್ ಚಲೋ ಐತಿ, ಭಾರಿ ಹೋರಿ ಸಿಕ್ಕಾವ. ಮತ್ತ ದಣ್ಯಾಗ ನಿನ್ನೆ ನಿಮ್ ಭೇಟಿ ಆಗಕ್ ಬಂದಿದ್ವಿ, ಆದ್ರ ನೀವು ಮೈಲಾರಕ್ ಹೋಗ್ಬಿಟ್ಟಿದ್ರಿ. ಹೌದು, ನೀವು ಬಂದು ಹಾದದ್ದನ್ನ ಗೌಡ್ ಶಾನಿ ಹೇಳಿಲ್ಲ. ಹೌದ್ರಿ ದಣ್ಣರ, ಕಾಳೆನು ಕೈ ಊಟಕ್ಕೆ ಬಂದನ್ರ, ತಲಿ ಮ್ಯಾಗ 4 ಅಕ್ಕಿ ಕಾಳು ಹಾಕಿದ್ರ ದುರ್ಗಪ್ಪಣ್ಣಂದು ಭಾಳ ಕಮ್ಮಿ ಆಕೈತಿ ಅಂತ ವಿಚಾರ ಮಾಡಿವ್ರಿ. ಅಂತೂ ದುರ್ಗಗ ಸೊಸಿ ಕೈಯನ್ ರೊಟ್ಟಿ ತಿನ್ನು ಹೊತ್ತು ಬಂದಂಗ ಆತು. ನಾವು ಮಾಡೋದಲ್ರಿ, ಮುಂದ ಮುಪ್ಪಿನ ಕಾಲಕ್ಕ ತುತ್ತು ಕೂಳು ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರಿ ಅಪ್ಪ. ಅಲ್ಪ ದುರ್ಗ, ಮುಪ್ಪಿನ ಕಾಲಕ್ಕೆ ಕೂಳು ಹಾಕಾಕ ನೀ ಏನು ಮಹಾ ಗಳಿಸಿಟ್ಟಿಪ್ಪ? ಅದ ಹೌದಲ್ಲ, ಹೆಗಲಿಗೊಂದು ಹಲಿಗೆ, ಬಗಲಿಗೊಂದು ಜೋಳಗಿ. ನನಗೂ ಹೇಳಿ ಸಾಕಾಗಿ ಹೋಗೈತ್ರಿ ಧಣ್ಯಾಗ. ನನ್ನ ಮಾತಂದ್ರ ಅವಾಗ ದರ್ಕಾರನ ಇಲ್ಲ. ಮೈಯಾಗ ಎಣ್ಣೆ ಇರುತ್ತಾನ, ತಿರುಗ್ತಾನ, ಎಣ್ಣೆ ತೆಗಿದ್ಮೇಲೆ ತಣ್ಣಗ ಮನೆ ಹಿಡಿದು ಬಿದ್ದಿರ್ತಾನ. ಹೇಳೋರಾಗ ಎಷ್ಟ್ ಅಂತ ಹೇಳ್ತಾರಿ, ಅದಕ್ಕ ಸುಮ್ನಾಗಿ ಬಿಟ್ಟೆ. ಕಲ್ ಚಟ ನೋಡು, ಎಲ್ಲರಿಗೂ ಒಂದ್ ಚಟ ಇದ್ರ ನಿಮಗೂ ಒಂದ್ ಚಟ ಐತಿ. ಇಲ್ಲಿ ಮುಂದಿನ ಸುದ್ದಿ ಮಾತಾಡ್ರಿ. ಮುಂದಿನ ವಾರ ಗೌರಿಗೆ ಹಣ್ಣು ಇಡಕ್ ಹೋಗ್ಬೇಕಂತ ಮಾಡೇನ್ರಿ. ಅದಕ್ಕ ರೀ. ಹೋಗಿ ಬರ್ರಿ. ಹಣ್ಣಿಟ್ಟು ಹಂಗ ಬೆನ್ನು ಕಾಲ್ ಮ್ಯಾಗ ಬೀಗರಿಗೆ ಮಾತುಕತೆಗೆ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ರಿ. ಒಂದು ಚಲೋ ದಿನ ನೋಡಿ ಕಾಳ್ಯಾನ ಲಗ್ನ ಹೊಡೆದ್ಬಿಡೋಣಂತ. ದಣ್ಯರ, ಎಲ್ಲದಕ್ಕೂ ನಿಮ್ಮ ಆಶ್ರಯ ಬೇಕ್ರಿ ನಮಗ. ನನ್ನಂತಕ್ಕಂತೂ ಕಟ್ ಹೊಡೆದ್ರ 10 ರೂಪಾಯಿ ಹುಟ್ಟೋದಿಲ್ರಿ ಅಪ್ಪ. ದುಡ್ಡಿನ ಸುದ್ದಿ ಬಂದ್ರ ಬಹಳ ಕಷ್ಟ ನೋಡಿ. ಧನ್ಯಾಗ
ಹಂಗನ್ಯಾಕ್ ಹೋಗಡ್ರಿ ಅಪ್ಪ. ನಿಮ್ಮಿಂದನ ದುರ್ಗನು 4 ಹೆಣ್ಮಕ್ಳು ಬಾಳೆ ಹತ್ತಿದ್ವು. ಇದೊಂದ್ಸಲ ಆಸರಾದ್ರಂದ್ರ ಮುಗ್ದ ಹೋತು. ಎಷ್ಟಂತ ನಾನು ಭಾರ ಹೊರಬೇಕ್ಲಿ, ನನಗೂ ಒಂದು ಮಿತಿ ಐತಿ. ಅದು ನಮಗೂ ತಿಳಿತೈತ್ರಿ. ಕಾಳನ್ ತಲೆ ಮೇಲಂತೂ ಇನ್ನೂ 2-3 ವರ್ಷ ದುಡಿದ್ರು ಮುಟ್ಲಾರ್ದಷ್ಟು ಸಾಲ ಐತ್ರಿ. ಅದಕ್ಕೆ ನೀವು ಒಂದಿಟ್ಟು ಅದಕ್ಕೆ ನಾ ಏನ್ ಮಾಡ್ಲಿ? ಅದಕ್ಕೆ ನನ್ನ ಹೊಲದ ಮೇಲೆ ಇನ್ನಷ್ಟು ಸಾಲ ಕೊಟ್ಬಿಡ್ರಿ. ನಿಮ್ಗೆ ಹೊಸ ಕಾಗದ ಮಾಡಿ ಕೊಟ್ಟು ಬಿಡ್ತೇನ್ರಿ. ಆತ ಮೊದಲ ಬೀಗ್ತನಾರ ಮುಗಿಸ್ಕೊಂಡ್ ಬರ್ರಿ. ಆಯ್ತ್ರಿ ಅಪ್ಪ. ಮುಂದಿನ ಸೋಮವಾರ ಹಣ್ಣು ಇಡಾಕ ಚಲೋ ದಿವಸ ಐತಂತ್ರಿ. ಅವತ್ತ ಹೋಗುದಂತ ನಿಕ್ಕಿ ಮಾಡ್ಕೊಂಡು ಬಂದ್ಬಿಡ್ತೇನೆ. ಆತ ನಮಸ್ಕಾರ ಅಪ್ಪ. ಬರ್ತೇನ್ರಿ ಅಪ್ಪ. ಹಂಗಾರ ಶರಣ್ರಿ. ಕಾಳ ನಿಮ್ ದಣಿಯರಿಲ್ಲ ದಣ್ಯರು ಭೀಮಪ್ಪಣ್ಣ ಕೂಡಿ ಸಂಜೆ ಮುಂದೆ ತೋಟಕ್ಕೆ ಹೋದ್ರಂತ್ರಿ ಯವ್ವ. ಬಸ್ಸೇ ಹೇಳಿದ. ಕಾಳ ಹೋರಿ ಮೈ ಸಿಕ್ಕದ್ ಮುಗಿತನ? ಬಂದ್ಯ. ಹೋರಿ ಹೆಂಗದವು? ಭಾರಿ ಅದಾವ್ರಿ. 2 ಹಂಗ ಮುಸ್ ಅಂತ ಮುಸ್ಕೊಡ್ತಾವ್ರಿ. ಒದಿಯೋದು ಆಯೋದು ಅಂತ ಏನು ಕೆಟ್ಟಾಳಿಲ್ ಬಿಡ್ರಿ. ಅವು ನೀ ಇದ್ದಂಗ ಅದಾವು. ಸುಳ್ಯಾಕ್ ಹೆಂಗದವು? ಸುಳ್ಯಾಗ ಕಾಲಾಗ ಬಾಳ ಸುದ್ದದವ್ರಿ. ಎದಿ ಮ್ಯಾಗ ಬಿಂಬುಳಿ ಐತಿ. ಅವರ ಚಕ್ಡಿ ಕೊಳಕಟ್ಟಿ ಹಿಂಗ ಬೆನ್ನ ಮ್ಯಾಗ ಕೈ ಇಟ್ರ ಸಾಕು 2 ಗಟ್ಟಿಗಾಲ್ ಬೀಳ್ತಾವ್ರಿ. ಅವರ 2ಕ್ಕೂ ಅನಿಮ್ಯ ಶಿವನ್ಯ ಅಂತ ಹೆಸರಿಟ್ಟಿನ್ರಿ. 2 ದಣೆ ಬಾಯಿ ಗುಡವ್ರಿ. ಹಂಗಾದ್ರ 2 ಬೇಕಾದ ಹೂಡ್ಬೋದಲ್ಲ? ಆತಾತು, ನೀನ್ ತಾಟ್ ತಗೋ, ಉಣ್ಣಕ್ ಆತ್ರೆ ಅವರ. ಯಾಕ್ರಿ ಅವರ ನನಗ ಬಿಸಿ ರೊಟ್ಟಿ ನಡಕತ್ತೀರಿ? ತಂಗ್ಳ ರೊಟ್ಟಿ ಇಲ್ಲನ್ರಿ? ಇದ್ವು, ಅವನ್ನ ನಾಯಿಗೆ ಹಾಕಿನಿ. ದುರ್ಗ, ಮೊದಲಿನ ತಾಲೀಮು ಶುರು ಮಾಡಿ ಅಲ್ಲ, ಯಾಕ? ಮುಂದಿನ ತಿಂಗಳ ಹುಬ್ಬಳ್ಳ್ಯಾಗ ರಾಜ್ಯ ಮಟ್ಟದ ಮಜ್ಲಿಸ್ ಸ್ಪರ್ಧಾ ಐತೋ ಮಾವ. ಅದಕ್ಕ ತಾಲೀಮ್ ಶುರು ಮಾಡೇವಿ. ಆತ ಇನ್ನ ಅದು ಮುಗಿಯೋ ತನಕ ಓಣ್ಯಾಗ ಒಬ್ರು ನಿದ್ದೆ ಮಾಡಂಗಿಲ್ಲ. ಏನು ನೀನ ನಾವನ್ ಕೆಟ್ಟ ಕೆಲಸ ಮಾಡಕತ್ತೇವನ? ನಾನೇ ಸುಖನ ಗೊತ್ತಿಲ್ಲಪ್ಪ ನಿನಗೇನು? ಹೌದಪ್ಪ, ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತೈತಲ್ಲ. ಬಾಗಿ ಸೋತ ಕುಂದ್ರ ಹುಚ್ಚಿ 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 ಅಂತ.
ಕಳ್ಯ ಬಾರೋ ಕಳ್ಯ ನಾನು ಬಾರೋ ನಾ ಬರೋದಿಲ್ಲ ರೀ, ದೌಡ್ ಬಾರೋ ಕಳ್ಯ ನಮ್ಮ ಮನೆಗೆ ಹೋಗ್ತೀನಿ, ನಮ್ಮ ಮನೆಗೆ ಹೋಗ್ತೀನಿ. ಅವರ ಮನೆಯಾಗೆ ಯಾರಿಲ್ಲ ಬಾರೋ ಕಳ್ಯ ನನ್ ಕೈ ಬಿಡಿ, ನನ್ ಕೈ ಬಿಡಿ, ನಮ್ಮ ಮನೆಗೆ ಹೋಗ್ತೀನಿ, ನನ್ ಕಳಿಸ್ಬಿಡ್ರಿ, ಬಾರೋ ಕಳ್ಯ ಹಂಗೆ ಮಾಡಬೇಡ ಮನೆಗೆ ಹೋಗ್ತೀನಿ. ನನ್ ಕೈ ಬಿಡ್ರಿ, ಕಳ್ಯ ಬಾರೋ ಕೈ ಬಿಡ್ರಿ ಅವರೇ, ನಮ್ಮ ಮನೆಗೆ ಹೋಗ್ತೀನಿ. ಬಾರೋ ಕಳ್ಯ ನನಗೆ ಬಂದ್ರು ಕಾಣಿಸ್ತತಿ. ಈ ಸುದ್ದಿ ನಮ್ಮ ಹತ್ರನೇ ಇರ್ಲಿ. ಅಲ್ಲ ನಮ್ಮ ನಂಜನ್ ಗೊರಕಿ ಕೇಳಿದ್ರ ರೈಲ್ ಹೊಂಟಂಗ ಅನ್ಸಂಗಿಲ್ಲ. ಹೌದಪ್ಪ ಮಾರಾಯ, ದಿನ ಗುಡಿಗೆ ಬಂದ್ರಿ ಒಂದೊಂದು ಕಾಟ್ ನಮಗ. ಲೇ ಯವಸವನ್ನ ಹೋಲ್ ಬಿಡು ಮರ, ರಾತ್ರಿ ಎಲ್ಲ ಗಸ್ತಿ ತಿರ್ಗಿರ್ತಾನ ಪಾಪ. ಹೌದಲ್ಲ, ಇವ್ನ ಹಕ್ಕಿಕತೆ ತಿಳುವಲ್ ನಮಗ. ರಾತ್ರಿ ಎಲ್ಲ ಗಸ್ತಿದ್ದೀರಿ, ಯಾಗ್ಲಾಕ್ ನಿದ್ದೆ ಮಾಡ್ತಾನ? ಯಾರಿಗೊತ್ ಲೇಪ, ಮೊದಲು ಅವ ಶಾನ್ಯಾನ ಇದ್ನಂತ, ಮದುವೆನೂ ಮಾಡ್ಕೊಂಡಿದ್ನಂತ. ಮದುವೆ ಆಗಿ 2 ವರ್ಷದಾಗ ಅವ್ನ ಹೆಂಡತಿ ಸತ್ಲಂತ. ಅವತ್ತಿಂದ ಒಟ್ಟ ರಾತ್ರಿ ನಿದ್ದಿನ ಮಾಡುದನಂತ. ಹೌದಂತ, ಈ ಸುದ್ದಿ ನಾನು ಕೇಳಿನಿ. ಪಾಪ ಏನ್ ಮನ್ಸಿಕ್ ಮಾಡ್ಕೊಂಡತ ಏನ. ಏ ಕಾಳ ಹೊಂಟ ನೋಡಲೆ, ಏ ಕಾಳೆ, ಏ ಕಾಳೆ, ಏ ಕಾಳೆ ಬಾರ್ಲಿಲ್ಲೆ. ಗುಂಗ್ನಾಗ ಹೊಂಟ ನೋಡ್. ಏನ್ರಲೇ ಎಲ್ಲರೂ ಕಟ್ಟಿ ಅಲ್ಪ ಇಡ್ತಿರಲ್ಲ? ಮದ್ವೆ ಗೊತ್ತಾದ್ಮೇಲೆ ನಮ್ ಸಂಗನ ಬಿಟ್ಟಾಳ ನೀ. ಯಾಕ್ಲಿ ಏನ ಚಿಂತೆ ಮಾಡಂಗ್ ಕಾಣ್ತಿರ್ಲಿ? ಏನು ಬಿಡ್ಲೆ, ನನಗೇನ್ ಚಿಂತೆ ಐತಿ. ಇನ್ನೇನ್ಪಾ, 1 ವಾರ ಒಪ್ಪದ್ನಾಗ ಮದ್ವೆ ಆಕತ್ ನಿಂದ. ಹೆಂಡತಿಕಾಯಿ ರೊಟ್ಟಿ ತಿನ್ನಾಕತ್ತಿ ಅಂದ್ರ ನಮ್ಗ್ ಗೊತ್ತಿಲ್ಲ ಹಾಕಿ ಬಿಡು ನೀ ನಮ್ಗ. ಬೀಜ್ ಮಾತ್ ಕೇಳಿ ನೋಡ್ಲಿ ನೀನ್. ಕಾಳ್ಯ, ನಿನ್ ಹೆಂಡತಿ ಬಹಳ ಶಾನ್ಯಕ್ ಅದಾಳಂತ. ರೂಪದಾಗಂತೂ ರತಿದೇವಿ ಮೀರ್ಸೋಂಗದಾಳಂತ. ಹಣ್ಣಿಡಾಕ್ ಹೋದವ್ರೆಲ್ಲ ನಿನ್ ಹೆಂಡತಿ ಸುದ್ದಿ ಮಾತಾಡಿದ್ದ. ನೀನ್ ಹೇಳ್ತಿ ಮ್ಯಾಲಿಂದ ಮಾಡಿ ಗೊಂಬಿದ್ದಂಗ ಅಂತ. ಏ ಸಾಕ್, ಬಾಯಿ ಮುಚ್ಚರ್ಲ, ಬರೇ ಆಕೆನ ಮಾತಾಡಕತ್ತಿರಲ್ಲ. ನಾ ಏನಾಗಿರ್ಲೇ ಮಕ್ಕಳ? ನಿನ್ ಹೆಂಡತಿ ಸಾಲಿನೂ ಬಾಳ ಕಲ್ತಾಳಂತಲ್ಲೇ. ಹೌದ್ಲೇ, 7ನೇ ಮಠ ಕಲ್ತಾಳ. ಅಷ್ಟ ಅಲ್ಲಲೇ, ನನ್ನ ಹೆಂಡತಿ ಲಾಟಿನೂ ಕಲ್ತಾಳ, ಹೆಣಿಕಿನೂ ಹಾಕ್ತಾಳ. ಇಂಥ ವಿದ್ಯೆ ಗೊತ್ತಿಲ್ಲ ಅನ್ನಂಗಿಲ್ಲ ಆಕಿಗೆ.
ಒಟ್ಟ ನಿನ್ನ ನಸೀಬ್ ಬಾಳ ಚಲೋ ಐತಿ ಬಿಡಿ. ನಾನ್ ತೋಟಕ್ಕೆ ಹೋಗ್ತೇನೆ, ಬಾಳ ಹೊತ್ತಾಗೈತಿ, ನಾ ಬರ್ತೇನೆ. ಆತಾತ ಇವಂದು ಒಂದ್ ನಸೀಬ ಇವಂದು ಒಂದ್ ನಸೀಬ ಹೋಗ್ಬಿಡುವ ಏನ್ ಮಾಡ ದೇವಾರ ಬಂದಾರ ಬನ್ನೀರು ಮೈಲಾರದಿಂದ ದೇವಾರ ಬಂದಾರೋ ಬನ್ನೀರು ದೇವಾರ ಬಂದಾರ ಬನ್ನೀರು ಮೈಲಾರದಿಂದ ದೇವಾರ ಬಂದಾರೋ ಬನ್ನೀರು. ನೀನು ಮಾಡೆ ಹಾಕವಾ, ಲಘು ಹಾಕು. तदेव लक्ष्यं सुरेरन्त देवा ताराबलं चन्द्रबलं तु देवा विद्याबलं दैवबलं तु देवा शुभमुहूर्ते सावधान सुलग्ने सावधान माङ्गल्यं तन्तुनानेन मम जीवनहेतुनां कण्ठे बध्नाभिषुभगे त्वं जीव शरदां शतम्. ಭೀಮ್ಯಾ, ಆ ಹಂದರದಾಗ ಆ ಕಾಳ್ಯನ ಹೆಂಡತಿ ನೋಡಿದ್ದ ತಡ ಬಟ್ಟನ ಆ ಹುಣ್ಣಿಮಿ ಚಂದಪ್ಪ ಹೆಣ್ಣಿನ ರೂಪ ತಾಳಿ ಕಾಳ್ಯನ ಮಗ್ಗಲಿಗೆ ಬಂದು ಕುಂತಂಗ ಅನಿಸ್ತಿತ್ತು. ಗೌರಿ ಕುಲು ಕುಲು ನಕ್ಕುಂತ ಕಾಳ್ಯನ ಕಡೆ ಕಳ್ಳಗಂಡ್ಲೆ ನೋಡಿದ್ದ ತಡ ನನ್ನ ಹೊಟ್ಯಾಗ ಬೆಂಕಿ ಬಿದ್ದಂಗಾತ್ಲಿ, ಬೆಂಕಿ ಬಿದ್ದಂಗಾತು. ದನ್ಯಾರ ನೀವು ಮನಸ್ಸು ಮಾಡಿದ್ರ ಗೌರಿ ಇವತ್ತನೇ ಮೂಡ್ಯದಾಗ ಬೀಳ್ತಾಳ. ಅದು ಹೆಂಗಲೇ ಭೀಮ್ಯಾ? ಬಾಯ್, ದುರ್ಗ್ಯಾ ಒಬ್ಬ ಇರ್ತಾನಲ್ಲ ಮನ್ಯಾಗ. ಅವ ಇವತ್ತ ಮಜಲಿಗಂತ ಹುಬ್ಬಳ್ಳಿಗೆ ಹೋಗ್ಯಾನ್ರಿ ದನ್ಯಾರ. ಹೌದನ? ಬಹಳ ಚಲೋನ ಆತ ಬಿಡ್ಲಿ ಭೀಮ್ಯಾ. ಹಂಗಾರ ದೌಡ್ ಮನಿಗ್ ಹೋಗಿ ಮುಂದಿನ ಕೆಲಸ ಮಾಡೋ ನಡಿ. ನಿಮ್ಮಪ್ಪ ಬಂದ, ಟ್ರಂಕ್ ಇಸ್ಕೊಂಬರ್ಬಾ. ಹೆಣ್ಣು ಕೊಡಪ್ಪ, ಹೆಣ್ಣು ಹಣ್ಣ ಯಾವ ಹಣ್ಣವ? ಹಣ್ಣಲ್ಪ, ಹೆಣ್ಣು ಕೊಡಪ್ಪ. ನನ್ನ ಹೆಂಡತಿ ಕೇಳ್ರಿ, ಹೇಳ್ತಾಳ. ಹೆಣ್ಣ ನಮ್ಮ ಅವನ್ ಕೇಳ್ರಿ. ಹೆಣ್ಣು ಹುಟ್ಟಿದ್ರೆ ಹೌದಲ್ವಾ, ಕೊಡ್ತೇವೆ ಅಂತ ಹೇಳುವ. ಆತ್, ಕೊಡ್ತೇವಿ. ಏನಪ್ಪಾ ಸಸಿ ಉಬ್ಬಿನಾಗ ಮೊದಲಿನ ಸ್ಪರ್ಧಕ್ ಹೋಗೋದು ಮರ್ತು ಬಿಟ್ಟೇನು ಮತ್ತೆ? ನಾ ಯಾಕೆ ಮರಿತೀನಿ? ನಾನು ನಿಮ್ದ ದಾರಿ ಕಾಯಕತ್ತಿದ್ನಿ. ನಡಿ ಹೋಗೇ ಬಿಡೋಣ, ಒಂದ್ ಕಪ್ ಚಾ ಕುಡ್ದು ಹೋಗೋಣ. ಮತ್ತೆ ಚಾ ಕೂಡ ಓದ್ತಾನ. ಏ ನಡಿ ನೀ
ಏ ನಾವಟ್ಟು ಹುಬ್ಬಳ್ಳಿಗೆ ಮಜ್ಲಿಸ್ ಸ್ಪರ್ಧಾಕ್ ಹೋಗಿ ಬರ್ತಾನೆ ಮನಿ ಕಡೆ ಹುಷಾರಿ ಹಿಂಗ್ಯಾಕ್ ಮಾಡಕತ್ತೀಯೋ? ಬಡವ್ರ ಮಕ್ಕಳನ್ನ ಕೊಂದಿಟ್ರು. ಅಲ್ಲ ದೇವ್ರ ನಿಮ್ಗೆ ಸ್ವಲ್ಪ ಕಡೆ ಕರ್ಕೊಂಡ್ಬರ್ಲಿಲ್ವಾ? ಇವ ಏನ್ ಮಾಡ್ಯಾನ ಗೊತ್ತಿದ್ದ ನಮ್ಮ ದನಿ ಹತ್ರ 50,000 ರೂಪಾಯಿ ಸಾಲ ಹೋಯ್ದಾನ. ಆ ಸಾಲ ಕೇಳಾಕ್ ಮನಿಗೆ ಹೋದ್ರೆ ಏನಂತಾನ ಗೊತ್ತಿದ್ದ? ಏನಂತಾನ? ಈಗ ಬರೇ 5,000 ರೂಪಾಯಿ ಅಸಲ್ ಕೊಡ್ತೇನೆ, 5,000 ರೂಪಾಯಿ ಬಡ್ಡಿ ಕೊಡ್ತೇನೆ ಅಂತಾನ. ಉಳಿದ ರೊಕ್ಕ ಕೇಳಿದ್ರೆ ನಾ ಇಷ್ಟಕ್ಕೆ ಋಣಮುಕ್ತ ಆದ್ಯಾ ಅಂತಾನ. ಅದಕ್ಕೆ ನಾನು ಇವನು ಮೈಯನ್ನೇನ ತೆಗ್ಯಾಕತ್ತೀನಿ. ಎಲ್ಲೋ ಕಳಣ್ಣ ನನ್ ತಂಗಿ ಲಗ್ನಕ್ಕೆ ಇಸ್ಕೊಂಡಿದ್ದ ಬರೀ 5,000 ರೂಪಾಯಿ ಮಾತ್ರ ನೋವು ಕಳಣ್ಣ. ಮತ್ತ 50,000 ಅನ್ನಕ್ ನಿಂತಾರಲ್ಲ? 50,000 ರೂಪಾಯಿ ಇಸ್ಕೊಂಡು ನಾನು ಏನ್ ಮಾಡ್ಲಿ ಕಳಣ್ಣ? ಎಲ್ಲಿ ಧೀಮೆ ಅದು ಕರಿಯ ಬಹಳ ಏರ್ದನಿಲ್ಲೇ ಮಾತಾಡಕತ್ತಾನಲ್ಲ. ಏನದ 50,000 ರೂಪಾಯಿ ಕೊಡುದು ಆಗುದಿಲ್ಲ ಅನ್ನಕತ್ತಾನ. ಯಾಕಲೇ ಕರಿಯ ಇಸ್ಕೊಂಡಿತ್ತು ಸುಳ್ಳನು ಮಗನ? ಅಲ್ಲ ನನಗೆ ಹೊಟ್ಟಿ ಕಡಿದಿದ್ದಾನೆ ಹೆಚ್ಚಿಗೆ ಬರೆಯಾಕ ಮಗನ ಅದ್ರಾಗ. ಇಲ್ಲೋಡ ಸರಳ ಕೊಟ್ಟಿ ಚಲೋ ಆತು. ಬೇಕಾರಿ ಕಾಳೆನಿ ಕೇಳ. ಲೇ ಮಗನ ಕಾಳೆ, ಎಷ್ಟು ಸಲ ನೀ ಇಸ್ಕೊಂಡಿ ಕೊಟ್ಟಿದಿ? 1 ಪೈಸಾ ಹೆಚ್ಚು ಕಡಿಮೆ ಆಗೈತಿ? ಇಲ್ರಿ ಅಪ್ಪರ ಇವ ಇಸ್ಕೊಂಡಿದ್ದು 5,000 ಅಂತಲ್ರಿ. ಬಡವ್ರ ಮಕ್ಳಿಗೆ ಯಾಕೆ ಗಂಟು ಬಿದ್ದಿರಿ? ನಿಮ್ ಕಾಲ್ ಹಿಡ್ಕೊಂತೀನಿ ಬಿಟ್ಟು ಬಿಡ್ರಿ. ಏ ಕಾಳ್ಯ ನಿನಗೆ ಗೊತ್ತಾಯ್ತು ಆ ಮಗನ? ಲೇ ಕರಿಯ ಸುಮ್ಮನೆ ಕೊಟ್ಟಿ ಸರಿ ಆತ ಮಗನ. ಇಲ್ಲ ಅಂದ್ರೆ ನಿಂದ 2 ಎಕರೆ ಚಾಕ್ರಿ ಹೊಲ ಐತಲ್ಲ ಅದ, ಅದನ್ನ ನಾಳೆ ನಮ್ಮ ಹುಡುಗರು ಬಂದು ಬಿತ್ತಾರ. ಆವಾಗೇನಾರ ಅಡ್ಡ ಬಂದಿ ಮಗನ ನೀನು ಚಂಡ ತೆಗಿತಿರ್ಲಿ. ಕಳೆ ನಿನಗ ಒಂದ್ ಸುದ್ದಿ ಹೇಳ್ಬೇಕಂತ ಬಂದಿದ್ದೆ. ಏನ್ ಹೇಳ್ರಿಪ್ಪ? ಏನಿಲ್ಲ, ಭೀಮ್ಯ ಗೌಡ್ ಶಾನಿನ ತವ್ರ ಮನೆಗೆ ಕಳ್ಸಾಕಂತ ಹೇಳಿ ಊರಿಗೆ ಹೋಗ್ತಾನ. ಅದಕ್ಕ ಇವತ್ತೊಂದ್ ದಿನ ನೀ ತೋಟದ ಮನ್ಯಾಗ ಮಲ್ಕೋ. ಯಪ್ಪ ಮನ್ಯಾಗ ಯಾಕೆ ಹೇಳ್ತಿ ಒಬ್ಬಕ್ಕೆ ಹಾಕಳಂತ ವಿಚಾರ ಮಾಡಕ್ಕೆ? ಹೂನ್ರಿ ಅಪ್ಪಾರ. ಅಲ್ಲಲ್ಲಿ ತೋಟದಾಗ ಬಿದ್ದು 1,000 ರೂಪಾಯಿ ಮಾಲಿನ್ಯ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ಮನ್ಯಾಗ ಮಲ್ಕೊಂಡ್ರೆ ಹೆಂಡತಿ ಬಗ್ಗೆ ಚಿಂತೆ ಮಾಡ್ತೀಯಲ್ಲೇ? ಆಕಿನ ಯಾರ ಕರ್ಕೊಂಡ್ ಹೋಗ್ತಾರ? ಆಕಿ ಚಿಂತಿ ಬಿಟ್ಟು ತೋಟದಾಗ ಮಲ್ಕೋ ಹೋಗ್. ಅಲ್ಲಲ್ಲೇ ದನ್ಯಾರು ಇಷ್ಟು ನಂಬ್ಯಾರ ನಿನ್ನ. ಇವತ್ತೊಂದ್ ದಿವಸ ಇರು, ನಾಳೆ ನಾ ಬರ್ತೇನೆ. ಆತ್ ಬಿಡ್ರಿ ಅಪ್ಪಾರ. ಏ ಭೀಮಣ್ಣ, ನಾಳೆ ಬರೋ ಮುಂದ ರೊಟ್ಟಿ ಕೊಟ್ಕೊಂಬ ಮತ್ತ. ಲೇ ನಿನ್ನೇನು ಉಪವಾಸ ಮನಗಿಸ್ತೇವಲ್ಲೇ ನಾವು? ಲೇ ಭೀಮ್ಯ ಮನಿಗ್ ಹೋಗಿ ಕಟ್ಕೊಂಬಂದು ಕೊಟ್ಟ ಮಾವ. ಕಳ್ಯಾ ಅವಾಗ ಚಂದ ಬುದ್ಧಿ ಹೇಳಿ ಬಿಚ್ಚಿ ಕಳಿಸ್. ಇರು ಕರಿಯ. ಅಲ್ಲೋ ಇವತ್ ಹೊಸ್ತಾಗ ಗೌರಿನ್ ಕರ್ಕೊಂಬಂದಾರ ಅನ್ಕೋತಿದ್ದು ನಿಮ್ ದಣ್ಯಾರು ನಿನ್ ಯಾಕೆ ತೋಟಕ್ಕೆ ಕಳ್ಸಾಕ್ ನಿಂತಾರ? ಯವ್ವ ಭೀಮಪ್ಪಣ್ಣ ಇವತ್ತ ಅವ್ವಾರ್ನ ಅವ್ರ ತವ್ರ ಮನೆ ಕಳ್ಸಕ್ ಹೊಂಟಾನ. ಅವಾಗ ಇವತ್ತ ಹೊಳ್ಳ ಬರಕ್ ಆಗೋದಿಲ್ಲ ಅಂತ. ಅದಕ್ಕ ದಣ್ಯರು ತೋಟದಾಗ ಕಿಮ್ಮತ್ತಿನ ಮಾಲ ಐತಿ, ಇವತ್ತೊಂದಿನ ತೋಟಕ್ಕ ನೀನ ಹೋಗು ಅಂತ ಹೇಳಿದ್ರು. ಯಾಕೆ ಹೇಳಿದ್ರೆ ಹೇಳವಲ್ಲ ಕೇಳ. ಈಗ ತೋಟಕ್ ಹೋಗ್ಬೇಡ. ನೀ ಏನ್ ತೋಟಕ್ ಹೋಗ್ದಿದ್ರ ಒಂದ್ ರಾತ್ರಿಯಾಗೇನ್ ಅವ್ರ ತೋಟ ಹಾಳಾಗ್ ಹೋಗಂಗಿಲ್ಲ. ಬೇಡ ಬೇ, ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರ ಸಾಯೋ ತನಕ ದಣ್ಯರ ಮನಗ ಜೀತ ದುಡಿ ಹೊತ್ ಬಂತ ನನಗ. ಅದು ನಿಮ್ಮಪ್ಪರ ಮನೆಯಾಗಿದ್ದಿದ್ರ ಅದನ್ನರ ತೋಟಕ್ ಕಳ್ಸಾಕ್ ಬರ್ತಿತ್ತು. ಗೌರಿನ ಮನೆ ಮುಡ್ಸಿದ್ದ ತಡ ಬಗಲಿಗೆ ಹಲಿಗೆ ಹಾಕೊಂಡು ಎಲ್ಲ ಮಜಲ್ ಐತಂತ ಕುಣ್ಕೊಂತ ಹೋತ್. ಇನ್ನೂವರೆಗೆ ಹೊಳೆ ಬಂದಿಲ್ಲ. ಯಾವಾಗ ಮನಿಗ್ ಹೊಳೆ ಬರ್ತೈತೆ ಏನ? ಯವ್ವ ಹನ್ನೆರಡು ವಿಚಾರ ಯಾಕೆ ಮಾಡ್ತಿ? ಮುಂಜಾನೆ ಎದ್ದು ತೋಟದಿಂದ ದೌಡ್ ಬರ್ತೀನಳ. ಅಲ್ಲೋ ನೀ ಬೆಳಿಗ್ಗೆ ಎದ್ದು ಬರ್ತೀಯಪ್ಪ, ಯಾರಿಲ್ಲ ಅಂದ್ರು. ಆದ್ರೆ ಪಾಪ ಗೌರಿನ ಇವತ್ತರ ಮನಿಗ್ ಕರ್ಕೊಂಡ್ ಬಂದೇವಿ. ಏನಾರ ನೇಮ ನಿತ್ಯ ಮಾಡೋದ್ ಬೇಡನ? ಏನ್ ನಿಮ್ಮ ನಿತ್ಯ ಮಾಡೋದೈತಿ? ನಾಳೆ ಮಾಡಿದ್ರ ಹೊತ್ತು ಬಂದಂಗ ಹೋಗೋದವ್ವ. ಆತ ಗೌರಿಗೆ ನೀನ ಹೇಳ ಹಂಗಾರ. ನಾ ಒಟ್ಟು ಅಂಗಡಿ ಕಡೆ ಹೋಗ್ ಬರ್ತೇನೆ ರೀ. ಊರಿಂದ ಕರ್ಚಿಕಾಯಿ ಸುಳ್ಳು ಹೋಳಿಗೆ ತಿಂದೇನ್ರಿ, ಸ್ವಲ್ಪ ಉಂಡ್ರಿ. ಈಗ ಬೇಡ, ನಾಳೆ ಹೆಂಗು ಬರ್ತೀನಲ್ಲ ತಿಂತಾನೆ ಹೇಳ. ಮದುವೆ ಆಗಿಂದ ನೀನು ನಮ್ಮೂರ್ ಬರ್ತಿ ಅಂತ ನಾನು ನನ್ ಗೆಳತಿಯಾರು ಜಗ್ಗು ದಾರಿ ಕಾದ್ವಿ. ಗೊತ್ತಾಯ್ತಳ ನನಗೆಲ್ಲ. ಮದ್ವೆ ಆಗಿ ಇಷ್ಟು ದಿನ ಆದ್ರೂ ಒಂದ್ ಪತ್ರನೂ ಹಾಕಿಲ್ಲ. ನನ್ ದಾರಿನೇ ಕಾಯ್ತಿಲ್ಲ ಅಂತ. ನಾ ಪತ್ರ ಹಾಕಿದ್ರೆ ನೀನ್ ಹೆಂಗ್ ಗೊತ್ತಾಕಿತ್ತು? ನಿನಗೇನು ಓದಾಕ್ ಬರ್ತತನ? ನಾನು ಬ್ಯಾರೆದವ್ರ ಹತ್ರ ಓದಿಸ್ತಿದ್ದೆ. ತೂ ಗಂಡ ಹೆಂಡತಿ ಪತ್ರನ ಬೇರೆ ಕಡೆಯಿಂದ ಓದಿಸ್ಬಾರ್ದು. ಹೌದೇನಾ? ಬಾಳ ಬೆರ್ಕೆ ಅದೇನಿ.
ನನ್ಗಷ್ಟ್ ತಿಳಿಯಂಗಿಲ್ಲ ನೋಡು. ನಾನು ಸಾಲಿ ಕಲ್ತಿದ್ರ ಬಾಳ ಚಲೋ ಆಕಿತ್ತು. ನಾ ಅದನ್ನೆಲ್ಲ ಕಲಿಸ್ತೇನೆ ಬಿಡ್ರಿ. ನೀ ಕಲಿಸ್ತೀಯಾ? ನೀ ಕಲಿಸ್ತೀನಿ ಅಂದ್ರ ನಾ ದಿನ ನಿನ್ನ ಹಂತ್ಯಕ್ಕೆ ಬಂದು ನಿನ್ನ ಹತ್ರ ಹೇಳ್ಸ್ಕೊತೀನಿ. ನಾನು 4 ಅಕ್ಷರ ಕಲ್ತು ದೊಡ್ಡ ಶಾಣೆ ಹಾಕಿನಿ. 4 ಮುಂದೆ ಬರ್ತೀನಿ. ಗೌರಿ, ನಾ ಬರ್ಲಿ? ನಾ ಬರ್ಲಿ? ಹಾ, ಮನೆ ಕಡೆ ಹುಷಾರ್ರಿ. ನೀನು ಇಲ್ಲಿ ಚಿಂತಿ ಬಿಟ್ಟುಬಿಡು. ನಿನ್ ತಮ್ಮನ ಮದ್ವಿ ಇನ್ 8 ದಿನ ಬಿಟ್ಟೈತಲ್ಲ, ಅದನ್ನ ಮುಗಿಸ್ಕೊಂಡ್ ಮಟಾನು ಈ ಮನಿ ಕಾವಲ್ಗಾರ ನಾನು. ಆಯ್ತಿಲ್ಲೋ? ಹತ್ ನಡಿ. ಇನ್ನ ಭೀಮ್ಯಾ ಎತ್ತಿನ ಕಟ್ ನಿಲ್ಲಿಸಿ ಎಷ್ಟೊತ್ತಾತು. ಎತ್ತುವ ಗತಿ ಏನಾಗಬೇಕು? ಬರ್ತೀನ್ರಿ. ನಡಿ. ಹತ್ತಸಲೇನೆ? ಬ್ಯಾಡ್ರಿ. ಭೀಮ್ಯಾ, ಅಲ್ಲೇ ವಸ್ತಿ ಮಾಡಿ ನಾಳೆ ಬಾ. ಹುನ್ರಿ ದಣ್ಯರ. ಅಣಿಮೆ ಶಿವಣ್ಣೆ. ಕಳೆನ ಮನಿದು ಹಿತ್ತಲ ಬಗಲ ದೌಡ್ ತೆಗದೈತಿ. ಕಾಕ, ಕಳೆ ಐತಿ. ಹಳೆನೈತಿ ಉಡ್ಲಾಕೊಂಡ ಮನ್ಯಾಗ ಉರ್ಲಾಕೊಂಡ. ಏ ಮಾವ, ಕಾಕ ಹಳೆನೈತಿ ಮನ್ಯಾಗ ಉಡ್ಲಾಕೊಂಡ ಮಾವ. ಏ ಅಜ್ಜ ಅಮ್ಮ, ಹಳೆನೈತಿ ಮನ್ಯಾಗ ಉಡ್ಲಾಕೊಂಡ ಮನ್ಯಾಗ. ಭೀಮ್ಯಾ, ಯಪ್ಪ, ಬೆಳಗಾಗಿ ಇಷ್ಟೊತ್ತಾದ್ರೂ ಇನ್ನೂ ಏನು ಸುದ್ದಿ ಬರ್ಲಿಲ್ಲಲ್ಲಿ? ಯಪ್ಪ ಬಂದ್ರು ನೋಡ್ರಿ. ಶರಣ್ಗಯ್ಯಪ್ಪ. ಯಾಕ್ರಲೆ ಮುಂಜಾನೆ ಎದ್ದು ಎಲ್ಲಾರು ಕೂಡ್ಕೊಂಡು ದನಿಯಾರ ಮನೆಗೆ ಬಂದಿರಲ್ಲ? ಒಂದ್ ತುಸು ಕೆಲ್ಸ ಇತ್ತು ಮೇಮಪ್ಪನ, ಅದಕ್ಕೆ ಬಂದಿವಿ. ಏನ್ ಲೇ ಕರಿಯಾದ? ದಡ ದಡ ಹೇಳ. ಯಪ್ಪ, ಅದು ಮಾವ ನೀನೇ ಹೇಳೋ. ನಾವಲ್ಲಪ್ಪ ಯಪ್ಪ, ಕಣ್ಣಾಗ ನೋಡ್ದವ ನೀನೇ ಹೇಳು. ನಾ ಏನ್ ನೋಡಿಲ್ ಮಾವ, ನೋಡಿದವ್ ಕರಿಯ. ಏನ್ ಲೇ ಕರಿಯಾದ ಗುಜು ಗುಜು? ಏನದ ಹೇಳ. ಯಪ್ಪ, ಒಂದ್ ತುಸು ಇತ್ಲಾಗ ಏನ ಅಂತ ಗುಪ್ತ ವಿಷಯ ಐತನದ? ಹ್ಞೂನ್ರಿ ಅಪ್ಪ. ಏನ್ ಲೇ ಮಗನ ಸುದ್ದಿ ಅದ? ಯಪ್ಪ, ಆ ಕಳೆ ನಿಂತಿ ಉರ್ಲಾಕೊಂಡಾಡ್ರಿ. ಆಕಿಗೆ ಏನಾಗಿತ್ಲಿ ಉರ್ಲಾಕೊಳ್ಳುವಂತದ್ದು? ನಮ್ಗ ಹೆಂಗ್ ಗೊತ್ತಾಗ್ಬೇಕ್ರಿ ಯಪ್ಪ? ಅದ್ರಾಗ ಕಳೆ ಬೇರೆ ಮನ್ಯಾಗಿಲ್ರಿ. ಅವಾಗ ನಿನ್ನೆ ನಾನಾ ತೋಟದ ಮನೆಗೆ ಮಲಗಾಕ್ ಹೋಗಂತ ಹೇಳಿದ್ದೆ. ಅದಕ್ಕ ರೀ ಯಪ್ಪ, ಇಲ್ಲಾಂದ್ರ ಸಂಜೆ ಮುಂದ ಸೆರೆದ ಅಂಗಡ್ಯಾಗ ಸಿಗಾವ್ರಿ. ಓ, ಅಂದ್ರ ಕಾಳೆ ಕುಡಿತಿದ್ದಾನ? ಯಾವಾಗಾರ ತುಸು ತುಸು ಕುಡಿತಿದ್ರಿ. ಲೇ, ತುಸುನರ ಕುಡಿಲಿ ಬಾಳರ ಕುಡಿಲಿ, ಒಟ್ಟು ಕುಡಿತಿದ್ನಿಲ್ಲವ. ಲೇ ಬರ್ಲಿ ಇಲ್ಲಿ. ಕಾಳ್ಯ ಕುಡಿದು ಹೊತ್ನ್ಯಾಗ ಇಂತ ಕೆಲಸ ಮಾಡಿರ್ಬೇಕವ. ಅಲ್ರಿ ಯಪ್ಪ, ಕಾಳೆ ಅಂತ ಮನುಷ್ಯ ಅಲ್ರಿ. ಅಂದ್ರೆ ಏನ್ ಲೇ ಯಮನಿಯ, ಬ್ಯಾರೆ ಯಾರ ಮಾಡ್ಯಾರ ಅಂತೀಯನ ಈ ಕೆಲಸನ? ಅಲ್ರಿ ಯಪ್ಪ, ಕಾಳೆ ಅವನ್ ಹೆಂಡತಿ ಬಹಳ ಜೀವದಿಂದ ಇದ್ರಿ. ಹೌದಲೇ, ಆ ಕೆಲಸ ಅವ್ ಮಾಡಿರ್ಬೇಕು ಒಂದು, ಇಲ್ಲ ನೀವ ಮಾಡಿರ್ಬೇಕು. ಹೌದಲ್ಲ? ಇಲ್ರಿ ಯಪ್ಪ, ಅಂತ ಹಲ್ಕ ಕೆಲ್ಸ ನಾವ್ಯಾಕ್ ಮಾಡಕ್ ಹೋಗುಡ್ರಿ? ಲೇ, ಗೊತ್ತಿಲ್ದ ಮಾತಾಡಿ ನಾಳೆ ಪೊಲೀಸರ ಕೈಯ ಸಿಕ್ಕು ಒದಕಿ ತಿನ್ಬ್ಯಾಡ್ರಲೇ. ಅಲ್ರಲೇ, ಕಾಳ್ಯ ಈ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಾಧಸಾಕ್ ಹೋದ್ರಿ ಅಂದ್ರ ನಾಳೆ ನಿಮ್ಮ ಮೈ ಮೇಲೆ ಬರ್ತೈತಿ. ಅವಾಗ ಏನ್ ಮಾಡ್ತಿರ್ಲಿ? ಹಂಗಾದ್ರ ನಾವೇನ್ ಮಾಡೋಣ ಹೇಳ್ರಿ ದಣ್ಯರ? ಏನು ಮಾಡೋದು ಬೇಕಾಗಿಲ್ಲ. ಪೊಲೀಸರು ಪಂಚನಾಮೆ ಮಾಡಕ್ ಬಂದ್ರು ಅಂದ್ರ ಆವಾಗ ನಿಮ್ಮನ್ನ ಅವರು ಕರೆದು ಕೇಳ್ತಾರ. ಆವಾಗ ನೀವು
ಹೇಳ್ಬಿಡ್ರು. ಯಪ್ಪ ಅವ ನಿನ್ನೆ ನಿಮ್ ತೋಟದಾಗ ವಸ್ತಿ ಉಳಿದಿದ್ದ. ಇದು ಗೊತ್ತಿದ್ದು ನಾವು ಸುಳ್ಳು ಹೇಳ್ದಕ್ಕಾಗುದಿಲ್ಗ? ಯಾಕಲೇ ಯಮನಿಯ ನಿಂದು ಸೊಕ್ಕ ಬಾಳ ಆಗೈತಲ್ಲ ಮಗನ. ನಾಳೆ ಪೊಲೀಸರು ಎಳ್ಕೊಂಡು ಹೋಗಿ ನಾ ಕೋತ್ರ ಗೊತ್ತಾಕತ್ಲೆ ಮಗನ ನಿನಗ. ಮಗಳೇ ಏನ್ ಬೇಕಾದ್ ಹೇಳ್ಕೋ. ಹ್ಞೂ ಅಪ್ಪ, ನೀವ್ ಹೇಳ್ದಂಗ ಕೇಳ್ತೇವ್. ಏ ಯಮನಪ್ಪ ಮಾವ, ಇಲ್ಲಿದ್ ಕಿತಾಪತಿ ನಮ್ಗೆ ಯಾಕ? ಅಪ್ಪವ್ರ ಹೆಂಗ ಹೇಳ್ತಾರ ಹಂಗ ಕೇಳ. ಅದೇನ ಅಂತಾರಲ್ಲ, ಊರ್ ಚಿಂತೆಗೆ ಮುಲ್ಲ ಸುರ್ಗಿದ್ದಂತ. ಹಂಗ ಹೇಳ್ರಿ. ಈಗ ನೀವು ಹೆಂಗ್ ಹೇಳ್ತಿರೋ ಹಂಗ ಆಗಲಿ. ಹಾ ಅಷ್ಟ್ ಮಾಡ್ಲಿ ಯಮನಿಯ. ಅಲ್ಲ ಇಲ್ಲದ ಉಸಾಬರಿ ನಿನಗೆ ಯಾತಕ್ ಬೇಕು? ಅದೇನೋ ಅಂತಾರಲ್ಲ, ಮಾಡಿದವ್ರು ಉಣ್ತಾರ ಮಣಿ ಅಂತ ಕಡುಬು. ಲೇ ಭೀಮ್ಯ ಓದಿದಾನಾರ ಹೋಗ್ಲೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಹೇಬರಿಗೆ ಸುದ್ದಿ ಮುಟ್ಟಿಸಿ ಅವ್ರನ್ನ ಕರ್ಕೊಂಡ್ ಬಾ ಹೋಗ್. ಹ್ಞೂನ್ರಿ ಇದನ್ನಾರ. ನನ್ನ ಹೆಸರು ಹೇಳಿ ಸಾಹೇಬರಿಗೆ ಈ ಸುದ್ದಿ ಮುಟ್ಟಿಸಿ ಲಘು ಬಂದ್ಬಿಡು ನೀನು. ಆಯ್ತ್ರಿ ಅಪ್ಪ. ಲೇ ಯಮನಿಯ, ಭೀಮ್ಯಾ ಪೊಲೀಸರನ್ನ ಕರ್ಕೊಂಡ್ ಬರ್ತಾನ, ನೀವು ಅಲ್ಲಿಗೆ ನಡೀರಿ. ನಾ ಒಟ್ಟು ಮನಿಗೆ ಹೋದವನ ಬರ್ತೇನೆ. ಗೌರಿ ಗೌರಿ ನನ್ ಬಿಟ್ಟು ಹೋದಲ್ಲ ಬೇ. ಗೌರಿ ಹೊಡ್ಕೊಳ್ಳಿ ಕಳೆ ತಡ್ಕೋ. ಏ ಕಾಳೆ ಅಂದ್ರೆ ಯಾರ್ಲೇ ಅಮ್ಮ? ನೀನೇನ ಬಾರ್ಲೆ ಒಳಗ. ಸರಿ ಸರಿ ಸರಿ. ರೇ ಕಲಪ್ತಣ್ಯಾರ, ಇವ ನಿನ್ನೆ ತ್ವಾಟದಾಗಿದ್ದೆ ಮನೆಯಾಗಿದ್ದಿದ್ದಿಲ್ಲ ಅಂತ ಹೇಳ್ತಾನ. ನೋಡ್ರಿ ಸಾಹೇಬ್ರ, ನಾ ಅಂತೂ ಇವಾಗ ತೋಟದ ಮನ್ಯಾಗ ಮಲ್ಕೋ ಅಂತ ಹೇಳಿದ್ ಖರೆ. ಆದ್ರ ಅವ ತೋಟದ ಮನ್ಯಾಗ ಮಲ್ಕೊಂಡಾನೋ ಇಲ್ಲ ಮನ್ಯಾಗ ಬಂದ್ ಮಲ್ಕೊಂಡಾನೋ ನನಗೆ ಹೆಂಗ್ ಗೊತ್ತ್ರಿ? ಕಾಣದ ಕಣ್ಣು ಕೇಳದ ಕಿವಿ. ನೀವು ಹೋಗೋದಿಂದ ಸೀದಾ ತೋಟಕ್ಕ ಹೋಗಿನ್ರಿ.
ಎಷ್ಟ್ ಗಂಟೆಗೆ ಬಂದ್ಲೆ ಮನೆಗೆ? ಎತ್ತಿನ ಚಾಕ್ರಿ ಮುಗಿಸ್ಕೊಂಡು 8 ಗಂಟೆಕ ಮನೆಗ್ ಬಂದು ಊಟ ಮಾಡ್ದಾರ ತೋಟಕ್ಕೆ ಹೋಗಿನ್ರಿ. ಹೋಗುದಾರೆಗ ಈ ನಾಗ್ಯ ಬಸ್ಯ ಇಲ್ಲೇ ಅದರ ಬೇಕಾದ್ರೆ ಕೇಳ್ರಿ. ಏಯ್ ಯಾರ್ಲೇ ಇಲ್ಲಿ ಬಸ್ ಏನಾಗೆ ಅಂದ್ರ? ಏಯ್ ಬರ್ಲೇ ಇಲ್ಲೇ. ನಮ್ಮ ಹೆಸರು ಹಾಕ್ಕೊಂಡು ಮರ ಇದ್ರಾಗ. ಏಯ್ ನಿನ್ನೆ ರಾತ್ರಿ ಇವ ಭೇಟಿಯಾಗಿದ್ದೇನೆ. ಇಲ್ ಬಿಡ್ರಿ ನಮ್ಗೇನ್ ಬಿಟ್ಟಿಲ್ಲ. ನಾ ತೋಟಕ್ಕೆ ಹೋಗೋ ಮುಂದೆ ನನ್ನ ತರಪ್ ನಿಲ್ಲಿಸಿ ಅಯ್ಯೋ ಮಗನ ಹೋಗಿ ಹೋಗಿ ಬಂದಾಗ ತೋಟಕ್ಕೆ ಹೋಗಿ ಅಂತ ಆಡ್ತಾನಿಲ್ಲ. ಏ ಹೋಗ್ ಮರಯ, ನಾವೆಲ್ ಬಿಟ್ಟೇವ್ ನಿಂಗೆ? ಸಾಹೇಬ್ರ ಇವ್ನ ಮಾತ್ ನಂಬೇಡ್ರಿ, ಬಾಳ್ ಸುಳ್ಳು ಹೇಳ್ತಾನ ನೀವ. ಏಯ್ ನಿನ್ನೆ ರಾತ್ರಿ ಕುಡಿದ್ಗಿಡ್ದಿದ್ದೇನೆ. ಇಲ್ರಿ ಸಾಹೇಬ್ರ, ನಾ ಕುಡಿದಿಲ್ರಿ. ಲೇ ಮಂಡ್ಯರ ಕಂಠ ಮಠ ಕುಡಿದು ನಮ್ಮ ಡೋಣಿ ಅಂತ ಜಳಕ ಮಾಡೋ ಮುಂದೆ ನನ್ನ ಕೈಗೆ ಸಿಕ್ಕಿಲ್ಲ ನೀನು. ಸಾಹೇಬ್ರ ಅವತ್ತ ಹೋಳಿ ಹುಣ್ಣಿಮೆ ಐತ್ರಿ, ಅವತ್ ಕುಡಿದ್ ಕರೆಯವ್ರಿ. ಯಾಕಂದ್ರ ಈ ನಾಗ್ಯ ಬಸ್ಯ ಒತ್ತಾಯ ಮಾಡಿ ಕುಡಿತಾರ್ರಿ ನನಗ. ಏಯ್ ಇವಾಗ ನೀವು ಒತ್ತಾಯ ಮಾಡಿ ಕುಡ್ಸಿರಿ? ಇಲ್ರಿ ಸಾಹೇಬ್ರ, ರೊಕ್ಕ ಹೆಚ್ಚಾಗ ಬನ್ಮಕ್ಳ. ಇಲ್ರಿ ಸಾಹೇಬ್ರ, ನಾವ್ಯಾಕ್ ಕುಡ್ಸಕ್ ಹೋಗುನು? ತಾನಾಗ್ ಕುಡ್ದು ನಮ್ಮ ಮೇಲೆ ಹಾಕ್ಯಾನ್ರಿ. ಸುಳ್ಳು ಹೇಳ್ತಾನ್ರಿ ಸಾಹೇಬ್ರ. ಖರೆ ಹೇಳು ಮಗನ, ಇವ ಕುಡಿತನ ಇಲ್ಲ, ಖರೆ ಹೇಳ. ಕುಡಿತಾನ್ರಿ. ಸುಳ್ಳು ಹೇಳ್ತಾನ್ರಿ ಸಾಹೇಬ್ರ. ಬೇಕಾದ್ರ ನಿಮ್ ಮುಂದ ಆ ದುರ್ಗವ್ವನ್ ಪಾದ ಪಡ್ದು ಹೇಳ್ತೇನ್ರಿ. ಹೋಳಿ ಹುಣ್ಣಿಮೆ ದಿವಸ ಕುಡ್ದಿದ್ದು ಕರೆಯವ್ರಿ. ಇವ್ರು ಒತ್ತಾಯದಿಂದ ಅಲ್ಲೇ ತನಕ ಒಂದನೇ ಬಾಯಾಗ ಹಾಕಿಲ್ರಿ. ನೋಡ್ ಕಾಳ್ಯ, ನೀ ಏನಾರ ಒಂದ್ ಸುಳ್ಳು ಹೇಳಿ ಈ ಘಟನಾದಿಂದ ಬಚಾವ್ ಆಗ್ತೇನೆ ಅನ್ನೋದನ್ನ ಮರ್ತು ಬಿಡ. ನಿನ್ನೆ ರಾತ್ರಿ ನಿಮ್ ಮನ್ಯಾಗ ಏನ್ ನಡೆದೈತೆ ಅನ್ನೋದನ್ನ ಸಾಹೇಬರಿಗೆ ನಿಜ ಹೇಳಿ ಒಪ್ಕೊಂಡ್ಬಿಡು. ಇಲ್ಲ ಅಂದ್ರ ನೀ ಬಲ, ನಿಮ್ ಸಾಹೇಬ್ರ ಬಲ, ನಾವು ನಮ್ಮನಿ ದಾರಿ ಹಿಡಿತೀವಿ. ಇದೇನ್ರಿ ಅಪ್ಪ, ನೀವು ನನ್ನ ಮ್ಯಾಗ ಸಂಶಯ ಮಾಡ್ತೀರಿ? ಈಟಿದ್ದಾಗ್ಲಿಂದ ನಿಮ್ಮನ್ನ ಚಾಕ್ರಿ ಮಾಡ್ಕೊಂಡ್ ಬಂತೀರಿ. ನನ್ ಗುಣ ನಿಮಗ್ ಗೊತ್ತಿಲ್ಲೇನ್ರಿ? ಹತ್ತು ಕರೆದು ನನ್ನ ಹಂತ್ಯಕ್ಕೆ ನಾಟಕ ಮಾಡ್ಬೇಡ. ನನ್ನ ಹಂತ್ಯಕ್ಕೆ ನಾಟಕ ಆಡ್ತಿ? ಎಲ್ಲಿ ಹೋಗ್ಯ ನಿಮ್ಮಪ್ಪ? ಅವ ಹುಬ್ಬಳ್ಳಿ ಮೊದಲಿಗೆ ಹೋಗ್ಯಾನ್ರಿ. ನೋಡ್ರಿ ಸಾಹೇಬ್ರ, ಇವ್ರ ಅಪ್ಪಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆ ಬೇಕು ನೋಡ್ರಿ ಪಾಕೆಟ್. ನಮ್ಮಷ್ಟಕ್ಕೆ ತಾವು ಕುಡ್ದು ಹಾಳಾಗಿ ಹೋಗಲ್ರಿ. ಕುಡ್ದು ನಿಷೇಧಾಗ ಇಂತ ಅನಾಹುತ ಮಾಡಿದ್ರ ಆ ಹುಡುಗಿ ಸುದ್ದಿ ಇರ್ಲ್ರಿ ಸಾಹೇಬ್ರ. ಅಲ್ಲ, ಹಡದ ತಾಯಿನ ಕೊಲೆ ಮಾಡ್ಯಾನ ಅಂದ್ರ ಎಷ್ಟು ದುಷ್ಟ ಇರ್ಬೇಕ್ರಿ ಇವ. ನಮ್ಮವ್ವನ್ನ, ನನ್ನ ಹೆಂಡತಿನ ನಾ ಯಾಕೆ ಕೊಲ್ಲಕ್ ಹೋಗ್ಲಿ ಸಾಹೇಬ್ರ? ಮತ್ ಯಾರು ಕೊಲೆ ಮಾಡಿದ್ರಂತ ಹೇಳೋ ಮಗನ. ಅಲ್ರಿ ಸಾಹೇಬ್ರ, ಯಾರ ಯಾಕೆ ಬಂದು ಕೊಲ್ತಾರ್ರಿ? ಅಲ್ರಿ, ಈ ಕಾಳ್ಯನ ಮನ್ಯಾಗ ಏನ ಒತ್ತಂದಾರಿಕೆ ಒಟ್ಟೈತೇನ್ರಿ? ಅಲ್ಲ, ಇವನ್ ಮನ್ಯಾಗ ಏನ್ ಬೆಳ್ಳಿ ಬಂಗಾರ ತುಂಬಿದ್ರೆ ಬಾಳ ಅಂದ್ರ 4 ಒಡಕ ಗಡಿಗೆ 2 ಚರಿಗೆ ತಾಟ. ಇದ್ರ ಬಿಟ್ರ ಏನೈತ್ರಿ ಈ ಮಗನ ಮನ್ಯಾಗ? ಸಾಹೇಬ್ರ, ನನಗ ಅನಸ್ತೈತಿ ಇದ್ರ ಕತಿನ ಬ್ಯಾರೆ ಐತಿ ಅಂತ. ಏನ್ರಿ ಅದು ಕತಿ? ಹೆಂಡತಿ ಕರ್ಕೊಂಡ್ ಬಂದ್ ಉಬ್ನ್ಯಾಗ ಈ ಮಗ ಕಂಠ ಪೂರ್ತಿ ಕುಡ್ದ ಮನಿ ಹೋಗ್ಯಾನ್ರಿ ಇವ. ನೋಡ್ರಿ ಸಾಹೇಬ್ರ, ಗೌರಿ ಮೊದಲ ಕಲ್ತ್ ಹುಡುಗಿ. ಇವನ ಆಕಾರ ನೋಡಿ ಆಕಿಗೆ ಸಿಟ್ಟು ಬಂದಿರ್ಬೇಕು. ಒಂದಕ್ಕೊಂದು ಮಾತಿನ ಘರ್ಷಣ ನಡೆದು ಅದು ದೀರ್ಘಕ್ಕ ಮುಟ್ಟೈತಿ. ಆಗ ಅಲ್ಲೇ ಇದ್ದೀವ್ರ ಅವ್ವ ಅಣ್ಣನ ಮಗಳು ಅಂತ ಸೊಸಿ ಪರವಾಗಿ ಮಾತಾಡಿರ್ಬೇಕು. ಈ ಮಗ ನಿಷೇಧಾಗ ಹೆಂಡತಿನ ಹೊಡೆದ ಬಿಟ್ಟನ್ರಿ. ಆಕಿ ಸತ್ತ ಹೋಗ್ಬಿಟ್ಟಾಳ ಅಷ್ಟಕ್ಕ. ಅವಾಗ ಎಲ್ಲಿ ತನ್ನ ಬಣ್ಣ ಬಯಲಾಕತ್ತೆ ಅಂತ ಹೇಳಿ ಅವ್ರವ್ವನ್ನ ಮುಗಿಸೇ ಬಿಟ್ಟ ನೋಡ್ರಿ ಮಗ. ಎಷ್ಟು ಚಂದ ಕತೆ ಕಟ್ಟಿ ಹೇಳ್ತೀರಿ ದಣ್ಯರ. ನನಗ ಅಪ್ಪ ಆದ್ರು ನೀವ, ಅವ್ವ ಆದ್ರು ನೀವ. ನಿಮ್ ಕಾಲ್ ಬಿಟ್ಟು ಆಡ ಮಾಡಿ ಹೇಳ್ತಿದ್ರಿ. ರೈತ ಕೆಲಸ ನಾನು ಮಾಡಿಲ್ರಿ. ನಿಮ್ ಕೈ ಮುಗಿದ್ ಕೇಳ್ಕೊಂತೀರಿ. ನನ್ ಜೈಲಿ ಕಳಿಸ್ರಿ, ನನ್ ಜೈಲಿ ಕಳಿಸ್ರಿ ಅಪ್ಪ. ನೀವರ ಹೇಳ್ರ, ಈ ಕಾಯ ಅಂತವಲ್ಲ ಅಂತ ನೀವರ ಹೇಳ್ರ. ನೋಡ್ ಬರಬೇ, ನೋಡು ಬರಬೇ, ನಿನ್ನ ಕೊಂದೇನಿ ತಾಯಿ ಸಾಹೇಬ್ರು ದೊಡ್ಡವ್ರು ಹೇಳ್ತಾರ. ನೋಡ್ ಬರಬೇ, ನೋಡ್ ಬಾ. ಯಮನಪ್ಪಜ್ಜ, ನಮ್ಮಪ್ಪರ ಎಲ್ಲ ಹೋಗ್ಯಾರ ನೋಡ್ರ, ನೋಡ್ರ. ಅವ ಎಲ್ಲರ ಸಿಕ್ನಂದ್ರ ನಿನ್ನ ಮಗ ಅವನ ಹೆಂಡತಿನ ಕೊಂಡೋನಂತ ಅವನ ಸ್ಟೇಷನ್ಗೆ ಸಾಹೇಬ್ರು ಒಯ್ಯಾಕ್ ನಿಂತಾರ. ಮೊದಲು ಹಚ್ಚಿ ಮೆರವಣಿಗೆ ಮಾಡ್ಕೊಂತ ಅವನ ಸ್ಟೇಷನ್ ಬಿಟ್ಟು ಬರೋಣ ಅಂತ ಕರ್ಕೊಂಬರ್ರ.
ಹಿಂಗ್ ಹತ್ತು ಕರೆದು ರಂಪಾಟ್ ಮಾಡಿದ್ರೆ ಕೇಳ್ತಾನೆ ಅಂತ ತಿಳ್ಕೊಂಡು ಏನ್ ಮಗನ ಸೋಮನ ನಡೀಲೆ ಸ್ಟೇಷನ್ಗೆ ನಡೀಲೆ. ಸುಳ್ಳು ಸಂಸಾರದ ಆಟ ಸುಳ್ಳು 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 ಸಂಸಾರದ ಆಟ ಸುಳ್ಳು 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 ಸಂಸಾರದ ಆಟ ಸುಳ್ಳು 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 ಸಂಸಾರದ ಆಟ ಸುಳ್ಳು ಸುಳ್ಳು. ಭೀಮ್ಯಾ, ಈ ವರ್ಷ ಮಾವಿನಕಾಯಿ ಬಾಳ ಹಿಡಿಲೇ ಇಲ್ಲ ಬಿಡ್ಲೆ. ಯಪ್ಪ ಈ ವರ್ಷ ಇಬ್ಬನಿ ಹೆಚ್ಚಾಗಿ ಹೂ ಕತ್ತರಿಸಿ ಮಾವಿನಕಾಯಿ ಬಾಳ ಹಿಡಿದಿಲ್ರಿ ಯಪ್ಪ. ಯಪ್ಪ ದುರ್ಗ ಬರಾತ ನೋಡ್ರಿ. ಬಾ ದುರ್ಗ. ಅಲ್ಲಲೇ ದುರ್ಗ, ನಿನ್ನ ಮಗ ತನ್ನ ಬಾಳೆ ಹಾಳು ಮಾಡ್ಕೊಳ್ಳೋದು ಅಷ್ಟ ಅಲ್ದ ನಮ್ಮಾರಿಗೂ ಮಸಿ ಹಚ್ಚಿಬಿಟ್ಟ. ಇದೇನ್ರಿ ಯಪ್ಪ ನೀವು ಹಿಂಗ ಅಂತೀರಲ್ರಿ ಯಪ್ಪ. ಯಪ್ಪ ನನ್ನ ಮಗ ಸಣ್ಣದಿರ್ತ ನಿಮ್ ಕಣ್ಣ ಸರಿಯಾಗಿ ಬೆಳೆದವ, ಅವ ಇಂತ ಕೆಲಸ ಮಾಡ್ತಾನಲ್ರಿ. ಅಲ್ಲಲೇ ದುರ್ಗ, ಯಾರ ಮನಸ್ಸಿನ್ಯಾಗ ಏನ್ ಇರ್ತೈತಿ ಅಂತ ಹೆಂಗ್ ಹೇಳ್ಬೇಕಲೇ? ಅಲ್ಲಲೇ ನಿನ್ನ ಮಗ ಈ ಕೆಲಸ ಮಾಡ್ದಿದ್ರ ಮತ್ತೆ ಯಾರು ಮಾಡ್ಯಾರ ಅಂತ ಹೇಳ್ಬಿಡು. ಸಾಹೇಬರಿಗೆ ಹೇಳಿ ಒದ್ದ ಒಳಗ್ ಹಾಕಿಸ್ತೇನೆ. ಯಾರಂತ ಹೆಂಗ್ ಹೇಳಿರಿ ಯಪ್ಪ, ಹೆಂಗ್ ಹೇಳಿರಿ? ನಮ್ಮ ಒಳಗ ನಮ್ಮ ಮೇಲೆ ಎಲ್ಲಾರು ಕನ ಜೀವದಾರಿ, ಕನ ಜೀವದಾರಿ. ಇಲ್ಲಿ ನೋಡ್ರಿ ಅಪ್ಪ, ಸುಳ್ಳ ಯಾರದರ ಮೇಲೆ ಅಪ್ಪದ ಕೊಟ್ರ ನನ್ನ ಬಾಯಿಗೆ ಹುಳ ಬಿದ್ದಾವ್ರಿ ಯಪ್ಪ. ಇದು ಯಾಕಾತು ಹೆಂಗಾತು ಅಂತ ವಿಚಾರ ಮಾಡಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಮೊದ್ಲ ನಮ್ ಕಾಳನ್ ಬಿಡಿಸ್ಕೊಂಡ್ ಬರೋ ವಿಚಾರ ಮಾಡ್ರಿ ಅಪ್ಪ. ಹ್ಞೂನ್ರಿ ಅಪ್ಪ, ಅಷ್ಟ್ ಮಾಡ್ರಿ ಅಪ್ಪ. ದುರ್ಗಪ್ಪ, ಕಾಳೆನ್ ಬಿಡಿಸ್ಕೊಂಡ್ ಬರೋದು ಅಷ್ಟು ಸರಳ ಕೆಲಸ ಅಲ್ಲೇನಪ್ಪ. ನನ್ನ ಹೆಂಡತಿನೂ ಅದು, ಸೊಸಿನೂ ಅದು, ಈ ತಪ್ಪಗನು ಜೇಲಕ್ಕೊಳಗಾದ್ರೆ ನಾ ಯಾರು ನೋಡಿ ಜೀವನ ಅರಿಲ್ರಿ ಅಪ್ಪ, ಯಾರು ನೋಡಿ ಜೀವನ ಅರಿಲ್ರಿ. ನಿನ್ನ ಪರಿಸ್ಥಿತಿನೂ ನನಗೂ ಅರ್ಥಕ್ಕೆ ದುರ್ಗ. ಅದಕ್ಕಂತ ಹೇಳಿ ನಿನ್ನೆ ಸಾಹೇಬರಿಗೆ ಕಾಳ್ಯಾನ ಕೇಸ್ ಪೆಂಡಿಂಗ್ ಇಡ್ರಿ ಅಂತ ಹೇಳ್ಕೇಸೀನಿ. ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಆದ್ರ ಕೈ ಮೀರಿ ಹೋದ್ರ ನಾರ ಏನ್ ಮಾಡ್ಲಿ? ನೀವು ಎಂತೆಂತ ಕೆಲಸನ ಮಾಡಿ ಮುಗಿಸಿರಿ ಅಪ್ಪ. ನೀವು ಮನಸ್ಸು ಮಾಡಿದ್ರ ಇದೇನ್ ದೊಡ್ಡ ಕೆಲಸ ಅಲ್ರಿ ಅಪ್ಪ. ನೋಡ್ ದುರ್ಗಪ್ಪ, ಬರೇ ಕೈಲೇ ಮಾಡೋ ಕೆಲಸ ಅಲ್ಲಿದು. ಪರಿಸ್ಥಿತಿ ಹಿಂಗಿದ್ದಾಗ ಸಿಕ್ಕಷ್ಟು ಎಲ್ಲಾರು ಹಲ್ಕೊಳ್ಳೋರ. ಅದಕ್ಕ ಒಂದಿಷ್ಟು ರೊಕ್ಕ ಜಮಾ ಮಾಡ್ಕೊಂಡ್ ಬಾ. ಮುಂದಿಂದು ನಮ್ ದನಿಯರ್ ವಿಚಾರ ಮಾಡ್ತಾರ. ನನ್ನಂತಕ್ಕಂತೂ ಸದ್ಯಕ್ಕೆ 10 ರೂಪಾಯಿ ಇಲ್ರಿ. ಅದೇನ್ ಖರ್ಚು ಬರ್ತೈತೆ ನೀವ ಖರ್ಚು ಮಾಡ್ರಿ. ನನ್ನ ಹೊಲ ಉಣ್ತಿರಲ್ರಿ ಅಪ್ಪ, ಅದನ್ನ ನಿಮಗ್ ಖರೀದಿ ಮಾಡಿ ಕೊಟ್ಟು ಬಿಡ್ತೇನ್ರಿ. ಆಯ್ತು ಹಂಗಾರ ಇವತ್ತ ನಾನು ಕೂಡ ಬಂದು ನೀನು ಹೊಲ ಖರೀದಿ ಮಾಡಿ ಕೊಟ್ಬಿಡು. ನಾಳೆ ಹೋಗಿ ನಾ ಕಾಳ್ಯನ್ನ ಬಿಡಿಸ್ಕೊಂಡು ಬರ್ತೇನೆ. ರೊಕ್ಕದ್ದೇನಾರ ಹೆಚ್ಚು ಕಡಿಮೆ ಆದ್ರ ಕಾಳ್ಯಾಗ ನನ್ನ ಮನ್ಯಾಗ ದುಡ್ಯಾಕ ಹೇಳ್ಬೇಕು ನೋಡ. ಅಷ್ಟ್ ಮಾಡೋನ್ ತಗೊಳ್ರಿ. ಅದನ್ನ ಬಿಟ್ಟು ದುರ್ಗಪ್ಪಣಗ ಬೇರೆ ದಾರಿನೇ ಇಲ್ಲ. ಇವಾಗ ಮನೆ ಹಿಡಿದು ಬಾಳ ಮಾಡಿದ್ರ ಹಿಂಗ್ಯಾಕಾಕಿತ್ತು? ಮೊನ್ನೆ ಮಜಲ್ಗೆ ಹೋಗ್ತಿದ್ರ ನಿನ್ನೆ ಈ ಘಟನಾನ ನಡೀತಿದ್ದಿಲ್ಲ. ಇನ್ನರ ಹಲಿಗಿ ಬಡಿ ಹುಚ್ಚ ಬಿಟ್ಟು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು. ಯಪ್ಪ, ನಮಗ ಹೇಳಿ ಸಾಕಾಗಿ ಹೋತು. ನೀವರ ಒಂದಿಟ್ಟು ಬುದ್ಧಿ ಹೇಳಿ. ಮೊನ್ನೆ ಮೊದಲ್ನಾಗ 1 ತೊಲಿ ಬಂಗಾರದ ಪದಕ ಗೆದ್ಕೊಂಡು ಬಂದ ಖರೆ. ಆದ್ರ ಬರುದ್ರಾಗ ಇಲ್ಲೇ ಬಂಗಾರದಂತ ಬಾಳೆ ಎಲ್ಲ ಹಾಳು ಮಾಡ್ಕೊಂಡ್ರಿ ಅಪ್ಪ, ಹಾಳು ಮಾಡ್ಕೊಂಡ. ಈಗ ಯಮನಪ್ಪಜ್ಜ ಅವಂಗ ಬುದ್ಧಿ ಬಂದತಿ. ಲೇ ದುರ್ಗ, ಈಗ ಮನೆಗೆ ಹೋಗಿ ಹಂಗೆ ಹಾಕೊಂಡು ಬಸ್ ಸ್ಟ್ಯಾಂಡ್ ಬಂದ್ಬಿಡು. ನಾನು ಅಲ್ಲೇ ಬಂದ್ಬಿಡ್ತೇನೆ. ಅಷ್ಟ್ ಮಾಡ್ತೇನ್ರಿ ಅಪ್ಪ. ಹಂಗೆ ಹಾಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತೇನ್ರಿ. ಹೋಗಿ ಬರ್ರಿ.
ಹುಚ್ಚಿಡಿಸಿದ್ದಿ ನೀ ನನಗ ಹುಚ್ಚಿಡಿಸಿದ್ದಿ ನೀ ನನಗ ಹುಚ್ಚಿಡಿಸಿದ್ದೆ ಅಂತ ನಾ ನಿನ್ನ ಕೂಸಿನಂಗ ಬಚ್ಚೆ ಮಾಡಿದ್ಯಾ ಎಲ್ಲರ ನಿನ್ ದನಿ ಕಿವಿ ಮೇಲೆ ಬಿತ್ತಂದ್ರ ಹಂಗ ಹಂಗ ನಾಗ್ರಹ ಹೋದಂಗ ಹೊಕ್ಕಿದ್ಯಾ ಯಾರ ಮನಿ ಮಠ ಬಂದು ನೀನು ತಗೊಂಡು ಬಾ ಅಂತ ಇಳಕ್ ಕೊಟ್ರ ಅಂದ್ರ ಅವ್ರ 10 ರೂಪಾಯಿ ಕೊಡದಿದ್ರು ಸಹಿತ ನಿನ್ನ ಬಗಲಿ ಹಾಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಬಾಗಲ್ದಾಗ ಕುಡಿದು 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 ನಿನ್ನ ಬಾರಿಸಿ ಕುಡಿದ ಮಂದಿಗೆ ನಿರ್ಧನಿ ಕೇಳಿಸಿ ಮಂದಿಗೆ ಖುಷಿ ಕೊಟ್ಟಿದ್ಯಾ ಇನ್ಮೇಲೆ ನಾನು ನಿನ್ ಬೆನ್ನ ಹತ್ತುದಿಲ್ಲ ನಾನು ನಿನ್ ಬೆನ್ನ ಹತ್ತುದಿಲ್ಲ ನಿಂದು ಋಣ ತೀರ್ತು ಏನ ಸಾಹೇಬ್ರದಾರ ಲೇ ಕಳ್ಯ ನೀನು ಊರಿಗೆ ನಡಿ ನಂದೊಟ್ಟು ಬ್ಯಾರೆ ಕೆಲಸ ಐತಿ ಮುಗಿಸ್ಕೊಂಡು ಬರ್ತೇನಿ ಹ್ಮ್ ಕಾಳ್ಯಾನು ಬಂದ ದುರ್ಗಾ ನಮ್ಮನ್ನ ಬಿಟ್ಟು ಹೋದ್ನೋಯಪ್ಪ ನಮ್ಮನ್ನೆಲ್ಲ ಬಿಟ್ಟು
ಅಳ್ಬೇಡು ಕಳ್ಳ ತಡ್ಕೋ. ಕೈ ಬಿಡ್ರ ಕೈ ಬಿಡ್ರ ಕೈ ಬಿಡ್ರಲ್ಲ ಕೈ ಬಿಡ್ರ. ಅವತ್ತ ಅವನ್ ಕೊಂದ ಹೆಂಡತಿನ ಕೊಂದ ಅಂತ ಇನ್ಸ್ಪೆಕ್ಟರ್ ಹೇಳ್ಕೊಂಡು ಹೋಗುವಾಗ ಗಂಗನ್ ಗಲ್ಗತ್ರು ನೀವ್ ಯಾರು ನನ್ ಮಾತು ಕೇಳಲಿಲ್ಲ, ಯಾರು ನನ್ ಮಾತು ಕೇಳಲಿಲ್ಲ. ಇವತ್ತ ದೇವ್ರಂತ ದಣೆಲ್ ಬಂದು ಬಿಡಿಸಿದ್ರ ನಮ್ಮ ಅಪ್ಪನ್ ಮಾರಿ ನೋಡಕ್ ಹಾಕಿದ್ದಿಲ್ಲ, ನಮ್ಮ ಅಪ್ಪನ್ ಮಾರಿ ನೋಡಕ್ ಹಾಕಿದ್ದಿಲ್ಲ. ಕಳ್ಯ ನಿನ್ ಬಾಳ್ ಹಾಳಾಗಕ್ಕ ಯಾರ ಕಾರಣ ಅಂತ ನಿನಗ ನಾನು ಹೇಳ್ತೀನಿ. ಏನಂತೆ? ನನ್ನ ಬಾಳ ಹಾಳಾಗೋದಕ್ಕ ಯಾರ ಕಾರಣ ಅನ್ನೋದು ನಿನಗ್ ಗೊತ್ತೈತಿ? ಹೌದು ಗೊತ್ತೈತಿ. ಈ ಮಾತ್ನ ಮೊದ್ಲ ನನ್ಗೆ ಯಾಕೆ ಹೇಳಿಲ್ಲ ನಂಜ? ಹೇಳ್ಬೇಕಂದ್ರೆ ನನ್ ಮಾತನ್ನ ಕೇಳೋರು ಯಾರದಾರ? ಈಗಾರ ಹೇಳಂಗಾರ. ಕಳ್ಯ ಅವತ್ತ ಹುಣ್ಣಿಮೆ ದಿವಸ ನಿಮ್ಮಪ್ಪ ನಿನ್ ಹೆಂಡತಿ ಕರ್ಕೊಂಡ್ ಬಂದು ಹುಬ್ಬಳ್ಳಿಗೆ ಮಜ್ಲಿನ್ ಸ್ಪರ್ಧಾಕಂತ ಹಲ್ಗಿ ಬಾರ್ಸಾಕ ಹೋದ. ಅವಾಗ ಅವತ್ ನಿನ್ನ ದಣ್ಯರು ತೋಟ ಕಾಯಕಂತ ಹೇಳಿ ಕಳ್ಸಿದ್ರು. ನೀನು ನಿಯತ್ತಿನ ನಾಯಿ ಹಂಗ ತೋಟ ಕಾಯಕ್ ಹೋದಿ. ಅವಾಗ ನಾ ದುರ್ಗವನ್ ಗುಡ್ಯಾಗ ಕುಂತಿದ್ದೆ. ಅವಾಗ ಹಾಲ್ ಚಲ್ದಂತ ಬೆಳೆದ್ಲು. ಅವಾಗ ಸುಮಾರು 1 ಗಂಟೆ ಆಗಿತ್ತು. ಅವತ್ ರಾತ್ರಿ ಶಿವ ಶಿವ ಕಾಳ್ಯ ತೋಟದಿಂದ ಹೊಳೆ ಬಂದ್ಗಿಂತ ಏನು ತೆಗಿತಿ ಅಂತರಿಲ್ಲ, ಚಿಲಕ್ ಬರವಲ್ದು. ಅಯ್ಯೋ ದಣ್ಯರು ದಣ್ಯರ ಕಾಳ್ಯ ನೀವು ಒಳಗದಾನಲ್ಲ? ನಮ್ಮನಿಗೆ? ಅಯ್ಯೋ ವಿಶ್ವನ ನೀವ್ಯಾ ಒಳ್ಳೆ ಆಕಿನ್ ಯಾರು? ಕೈ ಬಿಡು ನನ್ನ, ಬಿಡು ನನ್ನ ಕೈ, ಬಿಡ್ರಿ ಎತ್ತಿ, ಎತ್ತಿವೆ, ಬಿಡು ನನ್ನ ಕೈ, ಬಿಡ್ರಿ, ಎತ್ತಿ, ಬಿಡ್ರಿ ನನ್ನ, ಬಿಡು ಕೈ, ಬಿಡು ನನ್ನ ಕೈ, ಬಿಡ್ರಿ, ಬಿಡ್ರಿ, ಬಿಡು ನನ್ನ, ಬಿಡ್ರಿ. ನಂಜ, ನೀ ಹೇಳಿದ್ದು ಕರೆ ಹೌದಲ್ಲ? ಕರೆ ಹೇಳ್ತೀನಿ, ನಾನು ಕಣ್ಣಾರೆ ನೋಡಿದ್ದನ್ನ ಹೇಳಾಕತ್ತೇನಿ. ಇನ್ನು ಮುಂದಿನ ಕೆಲಸ ನೋಡು. ಎಷ್ಟತ್ ಮಾಡ್ತೀರಿ ನೋಡ್ರಿಪ್ಪ, ಅದರಿಗೆ ಏನಂದಲೆ? ಅವೇನಂತಾನೆಪ್ಪ, ನಿಮ್ ದನಿಯಾರು ನನ್ನ ಮಗನ ಬಿಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರ ಜೈಲಾಗ ಕೊಳಿತಿದ್ದ ಅಂದ. ನಿಮ್ ದನಿಯಾರ ದೇವ್ರಿದ್ದಂಗಪ್ಪ, ದೇವ್ರಿದ್ದಂಗಂತ ಅಂದ. ಏಪ್ಪ ಬಹಳ ದಿನದಿಂದ ಹಂಚ್ ಹಾಕಿದ್ನೊಳ್ಳೆ. ಹೌದಪ್ಪ, ಅವನು ಹೊಲ ಹೊಡೆದ ತೀರ್ಬೇಕು ಅಂತ ಇವತ್ತ ಆಸೆ ಈಡೇರ್ತ್ ನೋಡ್ಲೆ. ಬಂಗಾರ ಅಂತ ಹೊಲ
ಅದು ನಿಮ್ಮ ತೋಟಕ್ಕೆ ಹತ್ತೆ ಐತಿ. ಅದು ಈಗಿನ ಕಾಲದಾಗ ಇಷ್ಟೊಂದು ಸವಿ ಎಲ್ಲಿ ಸಿಗ್ತೈತಿ? ನೀವೇ ಒಂದ ಕಲ್ಲಿಗೆ ಎರಡಕ್ಕಿ ಹೊಡೆದಂಗ ಆತ್ ನೋಡ್ಲಿ. ನೀವೇ ಇನ್ ಮ್ಯಾಲ ಮಗ ಕಾಳ್ಯ ನನ್ನ ಮನ್ಯಾಗ ಸಾಯೂ ತನಕ ಜೀತದಾಳ ಬಿತ್ತಿರ್ಬೇಕು ನೋಡ್ಲಿ ಅವ. ಹೌದಪ್ಪ. ಎತ್ತು. ಯಾಕ್ಲೇ ಮಗನ ಹಂಗ ಒಳಗ ಬರಾಕತ್ತಿದ್ಯಲ್ಲ, ಮೈಯನ್ನ ಸ್ವಾಕ್ ಮಾಡಿದ್ರೆ ಮಗನ ನಿಂದು. ಯಾಕಲೆ ಕ್ಯಾಕ್ಕರಿಸಿ ನೋಡಾಕತ್ತಿ ಅಲ್ಲೋ ಆ ಮಗನ. ಕೈಯಾಗ ಕಂದಿ ಬೇರೆ ಹಿಡ್ದಿದಿ, ಯಾಕ ಮೈಯನ್ ಸಾಕಲ್ಲೇ ನಿಂದ. ಯಾಕ್ಲೇ ಮಗನ ದನರ ಮಣ್ಣಿ ಉಪಕಾರ ತೀರ್ಸಾಕ್ ಬಂದಿ? ಮಗನ ಜೈಲಿನಿಂದ ಬಿಡಿಸ್ಕೊಂಡ್ ಬಂದಿದ್ದಕ್ಕ ಉಪಕಾರ ತೀರಿಸ್ತಿ? ದನರ ನಾಲ್ಕು ಜಾಡಿ ಮಗನ. ನೀವಿಬ್ರು ಮಾಡಿದ ಅಲ್ಕಟ್ಗಿರಿ ಕೆಲಸ ನಾ ಬಟ್ಟಾಬಲ್ಲಾಗೈತಿ. ನಿಮ್ಮ ಕೈಯಾನ ಕಲ್ಲ ಕೆಲಸ ಮಾಡಿದಕ್ಕ ನನಗ ದೊಡ್ಡ ಉಪಕಾರ ಮಾಡಿರಿ. ನಿನ್ನಿಂದ ನಮ್ಮವ್ವ ನನ್ನ ಹೆಂಡತಿ ಮಣ್ಣಾಗ್ಯಾರ. ಎತ್ತು ಬೆತ್ತಗೇನು ಹೊಲ ನಿಂಪಾಲಾಗೈತಿ. ಇದ ಯೋತ್ನಾಗ ನಮ್ಮಪ್ಪ ಮಣ್ಣಿಗೊಟ್ಟದ. ನನ್ಗಾರ ಈ ಭೂಮಿ ಮ್ಯಾಗ ನನ್ನವರನ್ನರು ಯಾರದಾರ? ಅದಕ್ಕೆ ನಿನಗೆ ಇವತ್ತೊಂದು ಗತಿ ಕಾಣಿಸಿ ನಾನು ಮುಂದಿನ ಹಾದಿ ಹಿಡಿತೀನಲ್ಲ. ತಂದೆ ಸಮಾನದಲ್ಲಿ ನಾ ನಿನಗ ಅನ್ನ ಹಾಕಿ ತಡೆಯದಲ್ಲಿ. ಹೌದು ಅನ್ನ ಹಾಕೋ ಮನೆ ಕನ್ನ ಹಾಕೋ ಕುಲ ನಮ್ದಲ್ವೋ ನಿಮ್ದು? ಆಗ್ಲೇ ಕಳ ಬಾಯಿ ಬಾಳ ಉದ್ದ ಬಿಡಾಕತ್ತಿದ. ನಾನು ನನ್ನ ಹೆಂಡತಿ ಕರ್ಕೊಂಡ್ ಒಂದ್ ದಿವ್ಸ ನೀವು ನನಗ ಬಣ್ಣದ ಮಾತಾಡಿ ತೋಟಕ್ಕೆ ಕಳಿಸಿದ್ರಿ. ಆದ್ರ ಅವತ್ತ ನಮ್ಮವ್ವ ನನ್ನ ಹೆಂಡತಿ ತೋಟಕ್ಕೆ ಹೋಗ್ಬೇಡ ಅಂತ ಗಂಗನ್ ಕಲಗತ್ರು. ನಾನು ಅವ್ರ ಮತ್ ಕಿಮ್ಮತ್ ಕೊಡ್ದ. ನಾಯಿ ಹಂಗ ತೋಟಕ್ಕೆ ಹೋದೆ. ಆದ್ರ ಅವತ್ ರಾತ್ರಿ ಸಪ್ಲಿಲ್ ಸರ್ಪ ಇಲಿಬಿಲ ಹೊಕ್ಕಂಗೊಕ್ಕು ನಮ್ಮವ್ವನ್ನ ನನ್ನ ಹೆಂಡತಿನ ನುಂಗ್ಬಿಟ್ರಲ್ರ. ನಮಗ ಆಗ್ಲವ್ರು ನಿನ್ ಮುಂದ್ ಬಂದು ಏನೇನೋ ಹೇಳ್ಯಾರ. ಅದನ್ನ ನೀ ನಂಬಿ ನಮ್ಮ್ಯಾಗ ಕೆಂಡಕಾರಕತ್ತಿ. ಲೇ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಹೇಳ್ಯಾರ ಹಿರಿಯಾರ. ಗೊತ್ತೈತಿ ಇಲ್ಲಿ ನಿನಗೆ? ಪ್ರಮಾಣಿಸ್ ನೋಡ್ಬೇಕಾ? ಕಾಳ್ಯ ಇದೇನ ಅನುಮತ್ ಮಾಡ್ಬಂದು ಯಪ್ಪ. ಕರಿಯ ಗುಬ್ಬಿ ಗೂಡ್ನಂಗಿದ್ ನನ್ ಬಾಳೆನ ಮೂರ ಬಟ್ಟೆ ಮೋಡದವ್ರಿಗೆ ಸರಿಯಾಗಿ ಬಿಟ್ಟು ಕಳ್ಸ ಬಂದೀನಿ. ಕರಿಯ ಯಮನಪ್ಪಜ್ಜ ನನ್ನೊಂದು ಮಾತು ನಡ್ಸ್ಕೊಡ್ತೀರ? ನಿಮ್ಮಪ್ಪನೇ ಹೇಳಣ, ನಾವೆಲ್ಲ ಓಣಿ ಮಂದಿ ಕೂಡಿ ಮಣ್ಣು ಮಾಡಾಕತ್ತಿ, ನಿನ್ನೂ ಕರ್ಕೊಂಡು ಹೋಗಕ್ ಬಂದೀವಿ, ನಡಿ ಮತ್ ಹೋಗೋನು. ಅಪ್ಪನ ನಾ ಮಣ್ಣು ಮಾಡಿದ್ರು ಅಷ್ಟ, ನೀವು ಮಣ್ಣು ಮಾಡಿದ್ರು ಅಷ್ಟ. ನೀವೆಲ್ಲ ಹೋಗಿ ಅವನ್ ಮಣ್ಣು ಮಾಡ್ಬಿಡ್ರಿ. ಕಾಳ್ಯ, ನಿನಗ್ ಬಂದಂತ ಹೊತ್ತು ಯಾರಿಗೂ ಬರ್ಬಾರ್ದಪ್ಪ, ಯಾರಿಗೂ ಬರ್ಬಾರ್ದು. ಕಾಳ್ಯ, ಇದೇನ್ ಬಾಳೆ ಆತು ಯಪ್ಪ ನಿಂದು. ಇದನ್ನೆಲ್ಲ ನೋಡೋದ್ಕಿಂತ ಆ ದೇವ್ರು ನನ್ ಕಣ್ಣಾಗ ಮುಚ್ಚ ಬಂದ. ಯಜ್ಜ, ಇದ್ದು ಸತ್ತವ್ರಂಗ ಈ ಭೂಮಿ ಮೇಲೆ ಬದುಕಿರೋ ನಮ್ಮಂತವರೆಲ್ಲ ಒಂದಾಗ್ಬೇಕು.
ಹೊತ್ತು ಹೊಂಟ್ರ ಹೊಟ್ಟೆ ಸಲುವಾಗಿ ರಟ್ಟೆ ಮುರಿದುಡಿಯೋ ನಮ್ಮಂತ ಮಂದಿಗೆ ಅನ್ಯಾಯ ಆದಾಗ ನಾವೆಲ್ಲರೂ ಒಂದು ಗೂಡಿ ಒಂದು ವೀರ್ ಕೂಗ ಹಾಕಿದ್ರ ಇಡೀ ಭೂಮಂಡಲ ನಡಗಿತ್ತು. ಅಂದಾಗ ಮಾತ್ರ ನಮ್ಮಂತರ ಬಾಳಿಗೆ ಒಂದು ಬೆಲೆ ಬಂದಿತ್ತು. ನಾಗ್ಯ, ಬಸ್ಯ, ಕೆಂಚ, ಈ ಜಗದಾಗ ಎಲ್ಲಾರಂಗ ನಾನು ಒಂದು ಚಂದನ ಬದುಕು ಕಟ್ಟಬೇಕು. ಚಂದುಳ್ಳ ಚೆಲುವಿ ನನ್ನ ಹೆಂಡತಿ ಗೌರಿ ತೊಡೆ ಮೇಲ ಹಸುಗೂಸ್ದಂಗ ಮಲ್ಗೆ ಆಕಿ ಬಾಯಿಲೆ ಜೋಗಳ ಆಡಿಸ್ಕೋಬೇಕು ಅಂತ ಕನಸು ಕಟ್ಟಿದ್ದೆ. ಆ ಕನಸೆಲ್ಲ ಮುಂಗಾರ ಸಿನ್ನ ಹೊಡೆದು ಚೂರಾಗಿ ಹೋತ್ರಲ್ಲ, ಚೂರಾಗಿ ಹೋತು. ಹೋಗಿರ್ಲೆ ಆ ಚೂರೆಲ್ಲ ಹಸಿ ನನ್ನ ಕೈ ಹಾಕೊಡ್ರು, ನನ್ನ ಕೈ ಹಾಕೊಡ್ರು. ಅಳ್ಬೋದು ಕಳೆ, ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ. ಅಳೋದಿಲ್ಲ, ನಾ ಇನ್ ಮುಂದ ಅಳೋದಿಲ್ಲ. ನಗ್ತೇನೆ ನಾ ಇಲ್ಲಿ ತನ ಕಟ್ಟಿ ಮೇಯಿಸಿ ಪಳಗಿಸಿದ ಬಿಳಿ ಕುದುರೆ ಬೆನ್ನ ಮೇಲ ಕಣ್ಣಂತ ತೆಗೆದು ಕುಂದಿರ್ತೀನಿ. ಲೇ ಬಸ್ಯ, ಒಂದು ಹೊಡೆತಕ್ಕ 7 ಸಮುದ್ರ ಜಿಗಿಸಿ ಆ ಕಡೆ ಹೋಗ್ತೀನಿ. ಆ 7 ಸಮುದ್ರ ಆಚೆ ಇರೋ ಬೆಟ್ಟನ ಕಣ್ಣು ಮುಚ್ಚಿ ಕಣ್ಣ ತೆರೆದ್ರೊಳಗ ಹತ್ತಿಸ್ತೀನಿ. ಆ ಬೆಟ್ಟ ತುದಿಯಾಗಿ ನಿಂತು ಒಂದು ಗುಡುಗು ಹಾಕಿದ್ನಿ ಅಂದ್ರ ಇದ್ದವ್ರ ಎದೆ ಹೊಡಿಬೇಕು, ಬಿದ್ದವ್ರು ಎತ್ತಿಲ್ಲಬೇಕು. ಗೂಡ್ನಾಗಿರೋ ಗುಬ್ಬಚ್ಚಿ ಭಯ ಭೀತಿ ಇಲ್ದೆ ರಕ್ಕೆ ಬಿಚ್ಚಿ ದೂರ ಹರಬೇಕು. ತೇಲೋ ಮೋಡ ಮುಗುಲು ದಾಟಿ ಆಕಾಶದಾಗ ಚಿಕ್ಕಿಯಾಗಿ ಪಳಪಳ ಅಂತ ಹೊಳಿಬೇಕು. ಇನ್ನು ಮುಂದೆ ನನ್ನಲ್ಲಿರೋದಿಲ್ಲ. ಈ ಊರಿನ ತಡಿ ದರ್ಪಕ್ಕೆ ಮುಣಿದು ನನ್ನಂಗ ಬಾಳ ಕಳ್ಕೊಂಡ ಇನ್ನೊಂದು ಜೀವ ಈ ಊರಾಗೈತಿ. ಆ ಜೀವದ ಬೆನ್ನಿಗ ಹಾಕೊಂಡು ದೂರ ಹಾಕಿನಿ. ನೀವು ಯಾರು ಬೆನ್ನತ್ತು ಬರಬೇಡ್ರಿ. ನಮ್ ಕಾಳ ಮಾಡಿದ್ದು ತಪ್ಪ ಇಲ್ಲ ಒಪ್ಪ. ನೀವು ಇದನ್ನ ಯಾರು ಹೇಳುದಿಲ್ಲ. ಈ ಮಣ್ಣಿನ ಗುಣನ ಹಂಗೈತ್ಲಿ. ತಪ್ಪನ ತಪ್ಪು, ಒಪ್ಪನ ಒಪ್ಪು ಅಂತ 4 ಮಂದಿಯಾಗ ಎದೆ ತಟ್ಟಿ ಹೇಳುವಂತ ಭೂಪ ಇನ್ನು ಈ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ. ತಪ್ಪನ ತಪ್ಪು, ಒಪ್ಪನ ಒಪ್ಪು ಅಂತ ಹೇಳುವಂತವ ಹುಟ್ಟಿ ಬರೋ ತನಕ ಇಲ್ಲೇ ನಮ್ಮಂತವ್ರ ಸಾವು ತಪ್ಪಿದ್ದಲ್ಲ. ತಪ್ಪನ್ನ ತಪ್ಪು, ಒಪ್ಪನ್ನ ಒಪ್ಪು ಅಂತ ಹೇಳುವ ಹುಟ್ಟಿ ಬರೋ ತನಕ ನಾವಿಲ್ಲೇ ಕಾಯ್ತಿರೋಣ. ಬರ್ರಿ, ನಾವಿಲ್ಲೇ ಕಾಯ್ತಿರೋಣ. ಸುಂದ್ರಿ, ಬರಡಾದೆ ಕಾಳಿನ ಬಾಳಿಗೆ ಊರ್ಗೋಲಾಗ್ ಬಾ ಸುಂದ್ರಿ. ನನ್ ಮಾತ್ ನಂಬು. ಆ ದುರ್ಗವನ್ ಮೇಲಾಣೆ ನಾನ್ ನಿನಗೆ ಬಾಳ್ ಕೊಡ್ತೀನಿ. ನನ್ ಮಾತ್ ನಂಬು. ಬಾ, ದೂರ ಹೋಗೋಣ. ಬಾ ಬಾ.
For more updates, like, comment, subscribe to our channel.